ಮಾಮನ ಬುಲೆಟ್ ಗಾಡಿ ಪಡ 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 ಏ ಪಡ 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 ಏ ಮುಂದೊಂದು ಯಾರು ಛೇ 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 ಸಾಕಾಗಿ ಹೋತ್ ನೋಡ್ರಿ ಈ JCB ಆಪರೇಟರ್ ಕೆಲಸ ಮಾಡೋದು ಅಲ್ರಿ. ನಾನು 3 ತಿಂಗಳಿಗೊಂದು ಉದ್ಯೋಗ ಬದಲಿ ಮಾಡಿ ಏನಾರ ತಲೆ ಓಡಿಸಿ ಬದುಕಬೇಕಂದ್ರೆ ಇದ್ರಾಗೂ ಭಾಳ ಐತ್ರಿ ಈ ಜೀವಕ್ಕೆ ಕಿರಿಕಿರಿ ಅಲ್ರಿ. ಈ ಕಿರಿಕಿರಿ ಕಳ್ಕೊಬೇಕಂತಂದ್ರೆ ಹುಚ್ಚರಂಗೆ ಎಲ್ಲಿ ಬೇಕಲ್ಲಿ ಕೆರ್ಕೊಂಡು ಬರೀ ಉದ್ರಿ ವಸೂಲಿ ಮಾಡ್ದಾಗೈತ್ರಿ ಊರಾಗ ಅಲ್ರಿ. ಮೊನ್ನೆ ಅವನವನು ಚಾದ ಅಂಗಡಿ ಬಾಲ್ಯನ ಒಂದು ಪಾಕಣಿ ತೆಗೆದಿನ್ರಿ ಅವನು ಸೊಳೆ ಮಗ. ಇನ್ನಾರು 1 ರೂಪಾಯಿನೂ ಕೊಡೋಲ್ಲ. ಲೇ ದೋಸ್ತ ಯಾವಾಗಾರ ಬರ್ತೀಯಲ್ಲಿ ಒಂದು ಸಾಕು ಕುಡ್ದೋಗ ನನಗೂ ಮುಂದೆ ವರ್ಷ ನಾಟಕ ಮಾಡಕ್ಕೆ ನನಗೊಂದು ಕೆಲಸ ಕೊಲ್ಲಿ ನಾಟಕ ಮಾಡ್ತೀನಿ ಅಂತ. ನೋಡ ನಮ್ಮೂರು ಹುಡುಗರು ಹವ ಹೆಂಗೈತಿ. ಏ ಮಾಮ ನೀ ಹೇಳ ಅವ್ರು ಗಿಡ್ಡಿ ಅನ್ಬೇಡತ್ ಹೇಳ ಮಾತ. ಏ ಅನ್ನೋರವ್ರು ನಾ ಹೊಯ್ಕೋತೀನಿ ಮಾತನ. ಏನು ಮಾಡಿದ್ರು ಬಿಡಂಗಿಲ್ಲ ಅವ್ರು. ಹೊಯ್ಕೊಂಡ್ರು ಬಿಡಂಗಿಲ್ಲ, ಹೊಡ್ಕೊಂಡ್ರು ಬಿಡಂಗಿಲ್ಲ. ಅಣಿ ಬ್ಯಾಡ್ರೋ ಮರೆ ಏನ ನೀ ಜರ ಮೈಕ್ ಏಕೋ ಬಿಡು, ಸೌಂಡ್ ಕೇಳ್ಬೇಕು ಅವ್ರಿಗೆ ನಂದು. ಯಾಪ ನನಗೆ ಯಾವ ಗಿಡ್ಡಿ ಅಂದ್ರೆ ಹಳ್ಳಿಟ್ಟು ಶಿಳು ಹೊಡಿತೀನಿ ನಾ. ಅಂತ ಶಿಳು ಅಲ್ಲ ಗುರ್ರಿಟ್ಟು ಹಳ್ಳನೇ ಹಿಡುದು. ಮೊದಲೇ ಹೇಳಿ ಕೇಳ ಹುಲಿಗೆವನ್ ಫ್ಯಾನ್ಸ್ ಅದಿನ್ನ. ಯಾರು ಹುಲಿಗೆಮ್ಮನ ಫ್ಯಾನ್ಸ್? ನಾವು ದುರ್ಗಮ್ಮನ ಫ್ಯಾನ್ಸ್ ಇದೀವಿ. ಸೀದಾ ಹಳ್ಳಿಟ್ಟು ಶಿಳು ಹೊಡಿತೀನಿ. ಹೌದಾ? ನಾ ಹಾಡ್ತೀನಿ ಕೇಳು. ಯಬಸ್ಲೇನು ಹಾಡ ಯಬಸ್ ಹಾಕೊಂಡ ಲಂಗಾದವನಿ ಅದು ಹೊಂಟರು ನಿಮ್ಮ ಬೋನಿ ಸಿಟಿ ಹೊಡೆದ ಕ್ರಿಕೆಟ್ ಹಾಕೊಂಡ ಲಂಗಾದವನಿ ಅದು ಹೊಂಟರು ನಿಮ್ಮ ಬೋನಿ ಸಿಟಿ ಹೊಡೆದ ಕ್ರಿಕೆಟ್ ಹುಡುಗಿ ಬಂದಾಳ ಹದಕ 16ರ ಹುಡುಗಿ ಬಂದಾಳ ಹದಕ ತಗಿದೀನಿ ಅಂತಾಳ ಪ್ರೀತಿಯ ಚಿಲಕ ನೀ ಮೊದಲ ಜವಾರಿ ಮನಕ. ನನಗ 21 ನೋಡ್ದ ಜೋಕ್ ಮಾಡ್ರ 21ರ ಹುಡುಗಿ ಬಂದಾಳ ಹದಕ ತಗಿದೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಹುಡುಗಿ
ಹೇಳತ್ತಿದ್ದೆ ಮಾಸ್ತರಮ್ಮ ಏನಂದ ತಡಿಯಪ್ಪಮ್ಮ ನಾನು ಒಂದು ಸ್ವಲ್ಪ ಎಬ್ಸ ಬಿಡ್ತೀನಿ ಬ್ಯಾಡ ಅವಂದ ಎಬ್ಸರ್ ನೋಡಂಗಿಲ್ಲ ನಿನ್ನ ನೋಡಕ್ಕೆ ಎಬ್ಸ ನಂದು ನೋಡಕಂತ ತಡಿ ಬಂದೀಗ ಹಾ ಎಬ್ಸ ನಾನು ಭಾಳ ಹಾಡೋನು ಹಾಡೋದಿಲ್ಲ ನಂದು ಇದು ಸ್ವಲ್ಪ ದನಿ ಇವತ್ತು ಚಲೋ ಬಂದೈತಿ ಮುಂದ್ಯಾಕ ಒಂದು ಹಾಡ ಹಾಡ್ತೀನಿ ಹಾ ಎಬ್ಸ ಈಕಟ್ ನೋಡೋನು ಈಕಟ್ ಇನ್ನೊಂದು ಪ್ರವೇಶಿಗೆ ಅದನ್ನ ಎಬ್ಸ ನೋಡ್ತೀನ ಹಾ ಹುಬ್ಬಳ್ಳಿ ಪೋರಿ ಬಂದಿದಿ ಹಾರಿ ಹುಬ್ಬಳ್ಳಿ ಪೋರಿ ಬಂದಿದಿ ತಿರುಗಿಸ್ಬೇಡ ನೀ ಮಾರಿ ಹುಡುಗಿ ತಿರುಗಿಸ್ಬೇಡ ನೀ ಮಾರಿ ಏ ಹುಡುಗಿ ಹೇಳು ಮಾಮ ಚುಟ್ಟು ಚುಟ್ಟು ಚಾಲೋ ಆತ ನಿನಗೆ ಸ್ಟಾರ್ಟಿಂಗ್ ಚಲನ ಆಗೈತೆ ನನಗೆ ಎಲ್ಲಿ 2 ತಿಂಗಳು ಆತ ನಿನಗೇನು ಬುಕ್ ಮಾಡಿವು ಅವತ್ಲಿಂದ ಚಲನ ಆಗೈತಿ ಎಲ್ಲಿ 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 ಅಲ್ಲಿ ಬೇಕಾದಲ್ಲಿ ನನಗೆ ಚಾಲೋ ಆಗಿಲ್ಲಪ್ಪ ಇನ್ನು ಚಲೋ ಮಾಡ್ಕ ಹುರು ಪ್ಯಾಬುಸಿರ ಚಾಲೋ ಆಗತ್ತ ಮಕ್ಕೊಂಡ್ರ ಇವ್ರೆಲ್ಲ ಏ ನೋಡಿ ಎದ್ದು ನಿಂತಾರಲ್ಲಿ ಅದ್ರಾಗ ನಮ್ಮ ಊರ್ ಹುಡುಗರು ಹೆಂಗದ ನೋಡಲ್ಲಿ ಹೆಂಗದಾರ? ಅಂತ ಹಂಗ ಹುಯ್ ಹೆಂಗದಾರ ಕರ್ರಗದಾರ ಏ ಹುಡುಗಿ ಚುಟ್ಟು ಚುಟ್ಟು ಎಲ್ಲಿ ಎಲ್ಲಿ ಬೇಕಾದಲ್ಲಿ ಎಬ್ಸ ಚೊಟ್ಟು ಚೊಟ್ಟು ಅಂತ ಐತೆ ಬಿಟ್ಟೈತಿ ಬಾಳ ಕೆಟ್ಟ ತಂಡಿ ಹವ ನೆನಸಾಕ ಹತ್ತೈತೆ ಮಾವನ ಜೀವ ಅಡ್ವಾನ್ಸ ಕಟ್ಟಾನ ಮಲಗ ಮವ ಬಿಟ್ಟಾರ ತಾತಾನ ಕೊಡ್ಲಿಕ್ಕಾವ ಬಂತ ಡಾಕ್ಟರ ಕೊಡಾಚಿ ಹೇಳ್ಯಾನ ಡ್ರೈವರ ಹೋಗುನು ನಡಿ ಬರ ಬರ ಕೊಡಾಚಿ ಹೇಳ್ಯಾನ ಡ್ರೈವರ ಹೋಗುನು ನಡಿ ಬರ ಬರ ಮಣ್ಣಿ ತಲಕ ಹೋಗಿದ್ದ ಸಾರ ಅಂಗಡ್ಯಾಗ ಕುಂತಿತ್ತು ಈ ಬಿಗರ ಕಿಸದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಒಟ್ಟಾನು ಮಾಡಂತ ಫೋನ್ ಪೇ ನಂಬರ ಕಳುವದ ನೋಡ ಇನ್ಸ್ಟಾ ಮೆಸೇಜ ನನ್ನ ಕಡೆ ಕಳುವದ ನೋಡ ವಾಟ್ಸಪ್ ಚಾಟಿಂಗ ನನ್ನ ತಡೆ ಇವತ್ತು ನಿನ್ನ ತಿಂಡಿ ನೋಡಬಿಡ್ತೀನಿ ಭಾಳ ಆಗಲ್ಲ ಭಾಳ ನಿಂದರಾಗಲಿ ನಂದರಾಗಲಿ ಯಾರ್ದ ನಮ್ಮ ಮಳೆ ಅಂತ ನಿನಗೆ ಮೊದ್ಲಕ್ಕ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಳೆ ಅವ ನೀನ ಅಕ್ಕಂತಲ್ಲ ಏನು ಅದನ್ನ ವಿಚಾರ ಅಕ್ಕ ಹಾ ನಮ್ಮ ಅಕ್ಕಿ ನಮ್ಮ ಅಕ್ಕನ ಕೈಲ ಮಾಡಿಸ್ತೀನಿ ವ್ಯವಸ್ಥಾನ ಹಾ ನಾನು ಮಾಡ್ತೀನಪ್ಪ ನಿಮ್ಮ ಅಕ್ಕನ ವ್ಯವಸ್ಥೆ ಬೆಳ್ಳ ಬೆಳ್ತಾನ ನನ್ನ ವ್ಯವಸ್ಥೆ ಮಾಡೋದು ನಿನಗಲ್ಲ ನಿಮ್ಮೂರ ನೀ ಬಿರುಸನ್ ಹೋರಿಗಳನ್ನ ಕರ್ಕೊಂಬ ಏ ಊರ ಹುಡುಗರಿಗೆ ಏ ಚಿಪ್ಪಾಡಿ ಚಿಪ್ಪಾಡಿ ಸುಮ್ಕೊಂಡ್ರ ಕಚ್ಚಾರಿ ಅಕ್ಕ ಹೊಲಸದೇನಂತ ಇಲ್ಲಿ ಬಂದಿತ್ತಿನ್ನ ಹಂಗಲ್ಲ ನನಗ ನಿನ್ನ ನಮ್ಮ ಊರ ಹುಡುಗರಿಗೆ ನಮ್ಮ ಅಭಿಮಾನಿಗಳಿಗೆ ಅನ್ನ ಮಾಡ ಜಿಗದ ಮ್ಯಾಗ ಬರ್ತಾರ ಅವ್ರಿಗೆ ಒಬ್ಬೊಬ್ಬ ಬರ್ರಿ ನೆಂದೈತಿ ಮಾಮ ಎಬಸ್ ನಂದ ನಂದು ಎಬಸ್ತೀನಿ ತಡಿ ಈಗ ಹಿಂದಲಾರ ಮಾತು ಬೇವತಾರ ಡಿಕ್ಕಿ ಹೊಡಿ ಹಂಗ ಹಂಗ ಯಾ ಮಾಮ ನಾ ಈಗ ಹುರುಪ್ಯಾದ ಬಂದಿನಿ ಹಿಂಗ್ ಮಣಗಿಸಿರೋ ಕೆಲಸ ಇಲ್ಲ ನಿನಗ ಆಗೋಲ್ಲ ಅನ್ನೋ ಮಾಸ್ತರ್ ಕಡೆ ಏ ಎಬಸ್ತೀನಿ ನನಗೆ ಆಗೋಲ್ಲ ಅನ್ನ ಮಾಡ ಎಬಸ್ ಮತ್ತ ಅದು ಬ್ಯಾರನೇ ಐತಿ ಮೊದ್ಲಕ್ಕ ಮಾತಾಗ ನಮ್ಮ ಎರಡು ಬೇಡ 3 ಈ ಕಡೆ ಮೇಲೆ ಹಾಡಿದಿ ನಿನ್ನು ಎರಡು ಅದು ನಾನು ಆಗಿಲ್ಲ ಮಾಸ್ತರ್ ಎಬಸ್ ಅಲ್ಲ ಚಂದ ಹಿಡಿದು ಹೊರಗೆ ಹೋಗಿದ್ನಿ ಅಂದ್ರೆ ಅವ್ರು ಹಿಂದ್ ಕುಂತಾರ ನಡಿತೈತೆ ಒಗಿರಿ ಅವ್ನ ನಕ್ಕಬೇಕು ಲವ್ ಮಾಡಿದಾಗ ಸಿಗಲಾಕ ಈಗ ನಂದೈತಿ ಎಬ್ಬಸ್ಲೇನು ಎಬಸ್ ಎಬಸ್ ನೀವು ತೆಳಕ್ ಕೂತಿರಿ ಕಾಣ್ತೈತಿ ಇನ್ನೊಂದ್ ಸ್ವಲ್ಪ ಮತ್ತೆ ನೀ ಬುಡಕ ಕೂತಿ ಅಪ್ಪ ಕಾಣ್ತೈತಿ ಎಲ್ಲ ಬೇಡ ವಿಡಿಯೋ ಮಾಡ್ಕೊಂತ ವಿಡಿಯೋ ಮಾಮ ಈಗ ನಾ ಹಾಡ್ತೀನಿ ಕೇಳು ಹುಡುಗ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಮಾವ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗರ 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 ಆಗತೈತೆ ಮಣದಾಗ ಮಾಮ ಏನ ಹುಡುಗಿ ತಾತಿಯನ ಎಲ್ಲಿಗೆ ಹೋಗು ನಡಿ
ತೊಗರಿ ಹೊಲದಾಗ ಹುಡುಗ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಮಾವ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗಂಗರ ಆಗದ ಮನದಾಗ ಹೋಗು ನಾನು ಎಲ್ಲಿ ಬೇಡ ಇಲ್ಲಿ ಸ್ಟೇಜ್ 4 ಫೂಟ್ ಎತ್ತರ ಹಾಕಿ ಒಂದ ತೆಗಿನು ಒಂದ ಒಟ್ಟ ಬುಡಕ್ಕೆಲ್ಲ ಫಲ ಐತಿ ಇಲ್ಲೇ ಹೋಗೋದ ಸ್ಟೇಜ್ ಮೇಲೆ ಅಂತ ಕೆಟ್ಟ ಕೆಲಸ ಮಾಡಲ್ಲ ನಾವು ಹಿಂದೆ ಇಲ್ಲ ಬುಡಕ್ ಹೋಗೋದು ಹೋಗು ನಡಿ ಪಡದಾಗ ಹಾಡ್ಯಾಗ ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ ಪೂಜಾರಿ ನಾನೇ ಆಗುವೆ ಪೂಜಾರಿ ನಾನಾಗುವೆ ಸಾಕಾ ಇನ್ನಲಾರು ಮಾತು ನಮ್ಮನೆ ಬೇವ್ತಾರ ಮುಂದ ಕೂತ ಮಾಮ ಬ್ಯಾಡ ನನ್ನ ಬಿಟ್ಟಿನಿ ಇರ್ಲಿಕ್ಕೆ ಹೆಚ್ಚಿಗೆ ಕೈ ಬಿಡ್ತಿದ್ನಿ ಹೆಚ್ಚಿಗೆ ಹಿಚ್ಚಿಗೆ ಬಿಡಾಕ ನಾನೇನು ಹಗರ್ತೀಡಿ ಅಣ್ಣ ನಾ ಬಾವು ಕಾಣಿಸ್ತೀವಿ ಮತ್ತ ಬ್ಯಾಡ ಅಂತ ಅಂದಾರ ಬಿಟ್ಟಿವ ಯಾಪ ನೀ ಬಾವು ಕಾಣಿಸೋದಲ್ಲ ನಾವು ಡೈರೆಕ್ಟ್ ಗಜಮಾನ ಗಜ ಗಜ ಮಾಡಿ ಎದ್ದು ಬಿಡು ನೀ ಏನ್ರ ಅನಿಸವಾಗಲ್ಲಿ ಹಿಂಗ ಬಟ್ಟಿ ಅನಿಸ್ ಹಿಂಗ ನಮ್ ಡೈರೆಕ್ಟ್ ಗಜವಾನೆ ಅನ್ಸಲ್ಲ ಹುಡುಗ ನಾವು ಗಜಮದವ್ರ ಗಜ ಗಜ ಮಾಡಿ ಎದ್ದು ಬಿಡು ಸುಮ್ಮನೆ ಹಂಗ ನಿನ್ನ ಮಗ ಹಂಗ ಚಟ ಮಾಡಿ ರಸ ಇಲ್ದಂಗ ಆಗ್ಯಾನ ನೋಡು ನೋಡ್ಲೆ ಅವ್ರ ಅಪ್ಪ ತಿಂದಾನ ಅವ ತಿಂದಿಲ್ಲ ಮನೆಗೆ ಉಪವಾಸ ಕಡ್ದಾನ ಅವ್ರ ಅಪ್ಪ ಡೊಮ್ಮಾಗೆ ನೋಡಿದಾಗ ಅವ್ರ ಅಪ್ಪ ನೋಡಿಲ್ಲ ಹಂಗ್ ಕುಂತಾನ ಏನು ಬಿರುಸಿನ ಬಂದು ಹಾದ್ಯೋ ನೀನು ಜಮ್ಮಿ ಅಂತವನೇ ಇತ ಬಾ ಬಾ ಏನ್ ಕೆಟ್ಟದ ರೂಮರ್ ಎಲ್ಲ ಕಸ್ಕೊಂಡ ಬಿಡ್ತಾರಲ್ಲ ಏನ್ ಬರ ಬಿರುಸ್ಲೆ ಬಂದು ಹಾದ್ಯೋ ಎಮ್ಮಿ ಅಂತವನ ಅಲ್ಲ ಹುಡುಗಿ ಅಲ್ಲ ಕುರಿ ದಡ್ಡಣ್ಣ ತಲಿ ನೆಲಕ್ಕೆ ಮಾಡ್ಕೊಂಡ್ ಬರ್ತಾಳ ದಡ್ಡಣ್ಣ ಕುರಿ ಹಂಗ ನೆಲಕ್ಕೆ ಮಾಡ್ಕೊಂಬಂದ್ರೆ ಬಿಡ್ತಾರಂತ ಮಾಡೀನ ಈ ಊರು ಹುಡುಗರು ಹಂಗಲ್ಲ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಹೊತ್ತು ನಿಂತು ಮಂದಿ ಐತಿ ನಮ್ದು ಊರು ಸುತ್ತಮುತ್ತ ಹಳ್ಳಿ ಹುಡುಗರು ನೋಡಿಲೆ ಕಾಲೇಜ್ ಹುಡುಗರು ಐತಲ್ಲ ನೋಡಿಲ್ಲ ಬಾಗಲಕೋಟೆ ಕಾಲೇಜ್ ಹುಡುಗರು ಹತ್ತು ನಿಂತ ನಮ್ಮ ಸುತ್ತಮುತ್ತ ಹಳ್ಯಾನ ಹುಡುಗರು ಅದನ್ನ ನೋಡಿ ನಮ್ಮ ಸೇಬಣ್ಣವ್ರ ಕೈಗಳು ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಬಿಡಕಿ ಹಿಂಗ ಬೇಕು ಕಡಬಿಡಕಿ ಅಂತ ಹೇಳಿ ರಿಕಾರ್ಡ್ ಬರ್ದಾರ ಅಲ್ಲ ಅದು ಅಲ್ಲಿ ಹೋಗಿ ನಮ್ಮ ದುರ್ಗಮ್ಮನ ಜಾತ್ರೆ ಬಂದ ಹ್ಞೂ ಏನ ಒಟ್ಟ ಸ್ಟೇಜ್ ಒಳಗೆ ಬರ್ತವ ಮುಂದಿನ ಸಿಡಿಗೆ ಬರಲ್ಲ ನಾವು ನೋಡಿ ನೆಲ್ಲಾಗ ಚಂದ ಇಟ್ಕೊಂಡ್ ಬಂದ್ರ ನಮ್ಮ 3 ಜಾತ್ರೆಗೆ ಹಾಲೆಲ್ಲ ಬಿಡ್ತಾರ ನಮ್ಮಂತ ಹರಿಯದ ಹುಡುಗರು ನೋಡಿ ಹೆಂಗ್ ನಿಂತಾರಲ್ಲೇ ಅಲ್ಲ ಇವನು ಹರ್ರೆ ಬಂದ್ರ ಕಣ್ಣೆ ನೆತ್ತಾಗ ಬಂದವೇನು ಎದಕ್ ಬಂದಿ ಹರ್ಯಾಕ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಎದ್ದ ಬಾ ನೀನ ಅರಶಕ್ತಿ ಪೂರ ಅರಶಕ್ತಿ ನೋಡಿ ಹುಡುಗಿ ತೋರ್ಸು ಹರಿಯ ಬರ್ಲಿ ವಯಸ್ಸಾಗಿ ಮುಪ್ಪಾನ್ ಮುದುಕಾಲಿ ಯಾವ ಜಗದಾಗ ಏನೇನು ಇರ್ಬೇಕಲ್ಲ ಯಾವ ಅಲ್ಲೇ ಇರ್ತಾವ ಆದ್ರೆ ನೋಡು ದೃಷ್ಟಿ ಸ್ವಲ್ಪ ಡೌನ್ ಆಗಿ ನಿಮ್ಮಂತ ಹುಡುಗಿಯರು ಬಂದ್ರೆ ಢಗಲ್ ಸಾಯ್ಬೇಕಂತಾವ ಅವ್ ಬಹುದೂರು ಬಂಟ ನಮ್ಮ ಅಪ್ಪದನ ಇವ್ರ ನೆಂಟ ನಿನ್ನ ಕೈಯಾಗ ಕೊಡ್ತಾನ ಗೊಂಜಾಳ ದಂಟ ಏ ಹುಡುಗಿ ಏನ ನಾ ಅದೀನಿ JCB ಡ್ರೈವರ ನನ್ನ ಕೈಯಾಗ ದಿವಸ ಆಡ್ತೈತಿ JCB ಡ್ರೈವರ್ ಕಂಟ ಹಾ ನಾನು ಅದೀನಿ ಊರಾಗ ಭಾಳ ಬಂಟ ಆ ಸಾವುಕಾರ ನನ್ನ ಕೈಯಾಗ ನಿಮ್ಮ ಅಪ್ಪ ಕೊಡ್ತೀನಲ್ಲ ನಿಮ್ಮ ಅಪ್ಪನ ಗಪ್ಚುಪ್ಪ ಮಾಡ್ತೀನಿ ಹೌದು ಕೌಜ್ಗ ಇದ ಎಡಕಿನ ಬಾಜು ಎದ್ದು ಬಂದೈತಿ ಬಂದೀನಿ ಇದರ ಕೆಲಸಕ್ಕಂತ ಮುಗ್ದೈತಿ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಅಂದ್ರ ನೀನು ಹಿಡಿದು ಗಬಕ ಬರ್ತಾನ ತಡಿ ಬರ್ಲಿ ನಾ ಅಂತೂ ನೀ JCB ಡ್ರೈವರ್ ಅದಿ ಅಂತ ಗೊತ್ತಾತು ಅಂತೂ ನೀ JCB ಡ್ರೈವರ್ ಅದಿ ಅಂತ ಗೊತ್ತಾತು ಮಾತನ್ಯಾಗ ಮನಿ ಕಟ್ತಿ ಅನ್ನೋದು ಪಕ್ಕ ತಿಳಿತ ನೀನು ಇಷ್ಟು ಬೇಗ ನನ್ನ ಬಗ್ಗೆ ತಿಳ್ಕೊಂಡಿ ಅಂದ್ರೆ ನೀನು ಬಾಡಿ ಚಾಲಕ್ಯ ಹೆಣ್ಣದಿ ಅನ್ನೋದು ನನಗೂ ಗೊತ್ತಾತ ಆ ಸಾವುಕಾರನ ಪಿಯನ ಮಗಳು ಅನ್ನೋದು
ಗುಟ್ಟ ಮನದಾನ ಗುಟ್ಟ ಆತ ಆದ್ರೆ ನಿನ್ನ ಹೆಸರು ಏನು ಅನ್ನೋದು ಒಟ್ಟ ತಿಳಿವಲ್ತಲ್ಲ. ಹೇಳೇನು ಹೇಳ. ಯಾವ ನಾವ್ ಅಲ್ಲಿ ಇವೇನು ಹೋರಿಗಳು ಹುರುಪರ ಅದಾವಿಲ್ಲ ಮರೆ. ಏಯ್ ಹೇಳತನ ದಪ್ರ ಅದ ಹೇಳ್ತಾನ ಆಮೇಲೆ ಗಪ್ಪ ಅಲ್ಲ ಇವ್ ಅವ್ನು ಏನ್ ಸಲ ಹೇಳಸ್ತಾನ ಮರೆ ಗಪ್ಪ. ನನ್ನ ಹೆಸರು ಐತಲ್ಲ ನೋಡಿ ಬಾಳ ಬಾಳ ಯಾಕ ನಂದು ನಾ ಎತ್ತ ನಿಮ್ಮದೇ ಸ್ವಲ್ಪ ಎತ್ತು. ಮತ್ತೆ ನಿಮ್ಮದು ಹೇಳವಲ್ತಾರ ಅಂದ್ರೆ ವ್ಯವಸ್ಥೆನ. ನನ್ನ ಹೆಸರು ಅದೈತಲ್ಲ, ನನ್ನ ಹೆಸರು ಕಲಾವತಿ ಅಂತ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ನಮ್ಮ ಅಪ್ಪ ಲಕ್ಷ ಗಂಟ್ಲೆ ಖರ್ಚು ಮಾಡಿಟ್ಟ ನನಗೆ. ಎಲ್ಲ ಸುಳ್ಳ. ಕರೆನ ನನ್ನ ಹೆಸರು ಕಲಾವತಿ ಅಂತ. ಈ ಊರಾಗ ದಿನ ಬಾಳ ಗುಣವಂತಿ. ಇಲ್ಲೇ ನಾಟಕ ನೋಡಕ್ ಬಂದ್ರ ಎಲ್ಲ ಉಡಾಳ ಮಾವುಗಳು ಪ್ರೀತಿಯಿಂದ ಕಲಿ 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 ಅಂತ. ಮತ್ತ ನಿನ್ನ ಹೆಸರು ಏನ? ನನ್ನ ಹೆಸರು ಐತಿ JCP ಡ್ರೈವರ್ ಅಕ್ಕ ಅಂತೂ. ಏಕಪ್ಪ ನೀರ ಕುಡಿ ಒಮ್ಮರೆ ಸೆಟದಿ. ಏ ಮಾಮ ಒತ್ತಿಕ್ಕೆ ಹಿಚ್ಚಿಕತ್ತಿನ ನೀ ಜರ ಗಪ್ಕೊಂಡ್ರ ಹಂಗ ಹಂಗ ಅನಿಬೇಡ ಕೌನ್ಸನೆ ಗಪ್ಕೊಂಡ್ರ ನೀ ತಡಿಯತ್ತಮ್ಮ ಹಿಂದ್ ಬೆಳಕತ್ತಾರ ಒಂದಿಟ. ಹಾ ಅಲ್ಲ ನಿನ್ನ ನನ್ನ ಹೆಸರು ಹೆಸರು ಏನು? ಹಾ. ನನ್ನ ಹೆಸರು ಐತಿ JCP ಡ್ರೈವರ್ ಕಾಂತು ಕಾಂತೇಶ. ಅದ ನನ್ನ ಪ್ರೀತಿ ನನ್ನ ಗೆಳೆಯ ಅದನ. ನನ್ನ ಗೆಳೆಯ ಅದನ ಮೊಬೈಲ್ ಅಂಗಡಿ ರಿಪೇರಿ ಮಾಂತು. ಅವ ನನ್ನ ಪ್ರೀತಿಲ ಕರಿತಾನ ಕಾಂತು ಕಾಂತು ಅಂತ. ಕರಿಯಾಕ ನಿನ್ನ ಹೆಸರು ಐತಿ ಕಾಂತು. ಮತ್ತ ಎಲ್ಲದ ನಾ ನಿನ್ನ ದೋಸ್ತ ಮಾಂತು. ಏ ಹುಡುಗಿ ಅವನು ಈಗ ಇತ್ತಾಗ ಬರುವ ಹೊತ್ತಾತ. ಅವ ಮಗ ಒಪ್ಪರಿ ತಿಪ್ಪರಿ ಒಪ್ಪರಿ ತಿಪ್ಪರಿ ಬಂದಾರ. ಒಪ್ಪರಿ ತಿಪ್ಪರಿ ಬರ್ತಾನ ಅದ್ರೊಳಗ ಯವು ನಾವು ಅಲ್ಲೇ ಹಣೆ ಬರದಾಗ ಸುಟ್ಟಿದೀವಿ. ಇದಕ್ಕೆ ಬಂದ ಹಚ್ಚಾಳ ಲಗಾಲ. ಅವ ಜರ 90 ಹೊಡೆದನವ. ಅದಕ್ಕೆ ಅದು ದಿಕ್ಕ ತಪ್ಪಾಕತ್ತೈತಿ ಮಾಸ್ತರ್. ನೀ ತಪ್ಪದಾರ ಈಗ ಮಾಮಂದ ನಂದ ಹುರುಪಿ ಎಬ್ಸದೈತಿ. ಏ ಜಿಂಕಲೇ ಬೇವಿನ ಬಟ್ಟೆಯ ಬಸ್ ಸ್ಟ್ಯಾಂಡದಾಗ ನಿಂತಾಳ ಕಡಿ ಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಆಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಮೇಡಮ್ ಮಾರ ಹೇಳ್ರಿ ಮಾಸ್ತರ್ ನೀವು ಹಿಂಗ್ಯಾಕದಿರಿ? ಹೆಂಗದಿ? ಕೆಟ್ಟ ಕಿಸ್ಬಾ ಎದಿರಿ. ನೀ ಏನ್ ಕಾಮಗದಿ? ನಿಮ್ಮ ಅವನು ಹಿಂಗದಲ್ಲನ್ರಿ? ಹ್ಞೂ ನಿಮ್ಮ ಅಪ್ಪನ ಹೆಂಗದ? ಪ್ರಿಯಾ ಅಂದ್ರೆ ಏನ್ ತಿಳಿದ್ರಿ? ಏನ್ ತಿಳಿದಿ? ಪ್ರಿಯಾ ಅಂದ್ರೆ ಏನ್ ತಿಳಿದ್ರಿ? ಹುಲಿ ಹುಲಿ ಕೆಟ್ಟ ಅರುಹುಚ್ಚಿ. ನಾ ಇದಾವನ್ರಿ ಹಾ ಎಲ್ಲ ಹುಚ್ಚನಾಯಿಗಳು.
ಜೋಕುಮಾರ್ ಹೋಗತ್ತಾಗ. ಏ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂದಿದಿರಣ್ಣ ಕೋಲಾರದ ಬೀಗ ಮಾಡಿ ಕರೆ ಹೇಳ ನೀನ ಬರದಿಯಲ್ಲ ಬೆಣ್ಣ ಯವ್ ನಾವು ಅಲ್ಲಿ ಏನೋ ಮಾಮ ಬರೀ ಜೋತ ಬೀಳ್ತದಲ್ಲ ಹಾಕೊಂಡ್ರಿ. ಸೆಲ್ಫಿ ಕೊಡ್ತೀರ ಯಾರು ತಮ್ಮ ಮಸ್ತರ್ನ ಪೇಪರ್ ಬರಿಲಾಕ ಪೇಪರ್ ಬರಿಲಾಕ ಈಗಿನ ಹುಡುಗರ ತಾಯಿ ಭಕ್ತರು ದನ ಮಾಮ ನೀ ಭಜನಾ ಟೆಕಾಕ್ ಬಂದೇನು? ಹಾಕಬಹುದು. ನಾವು ಪಕ್ಕ ಭಜನಾದವ್ರದೀವಿ ಕೇಳು. ಕಲಿಯುಗ ಕೆಟ್ಟೈತಿ ತಂಗಿ ಹೌದು ಹೌದು. ಸೆರಗಿರಲಿ ತಲಿ ಮ್ಯಾಲ ಬರವಾಲ್ ತೊಂಬರ್ರಿ ಸಾಣ. ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲಿ ಮ್ಯಾಲ ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ಮೈ ಮ್ಯಾಲ ಅರವಿನ ಜನ್ಮಕ ಬಂದಿ ಕಬರಿರಲಿ ಮೈ ಮ್ಯಾಲ ಅರವಿನ ಜನ್ಮಕ ಬಂದಿ ಕಬರಿರಲಿ ನಂದೈತ್ ನಾ ಹಾಡ್ತೀನಿ ಕೇಳಿ. ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು. ತಿಂಡಿ ಎಣ್ಣಿಂದ ಎಂತ ಜೋಕ್ ಮಾರದಿ ಅಣ್ಣಿ. ಕೋತಿ ಹಂಗ ತಿರುಗಕ್ವಾನಿನ ಬೆಣ್ಣ ಹತ್ತಬಾರದು. ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು. ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು. ಕೋತಿ ಹಂಗ ತಿರುಗಕ್ವಾನಿನ ಬೆಣ್ಣ ಹತ್ತಬಾರದು. ಕೋತಿ ಹಂಗ ತಿರುಗಕ್ವಾನಿನ ಬೆಣ್ಣ ಹತ್ತಬಾರದು. ಅಗಿಯಗಾಗಿಯಗಾಗಿ ಎಲ್ಲಾರು ಬಂದಾರೋ ಬಂದು ಬಳಗ ಕೂಡ್ಯಾರೋ ಯಾರ ತಮ್ಮ ಇಲ್ಲಿ ನಿನ್ನವರೋ ಏ ಎಲ್ಲಾರು ಬಂದಾರೋ ಬಂದು ಬಳಗ ಕೂಡ್ಯಾರೋ ಯಾರ ತಮ್ಮ ಹೇಳೋ ನಿನ್ನವರು ಇದ್ದಾಗ ಎಲ್ಲರೂ ನಿನ್ನವರು ಹೋದಾಗ ಯಾರು ನಿನ್ನವರು ಇದ್ದಾಗ ಎಲ್ಲರೂ ನಿನ್ನವರು ಇಲ್ಲದಾಗ ಯಾರು ನಿನ್ನವರು ಒಂಟೆಲ್ಲೋ 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 ಮನ್ನಾ ಮುಖಿ ಸಾಕು. ಬೇಸ್ ಕುಡಿತಿ ಬಿಡು ತಾಳ ಮೇಳ ಸಾಕಣ. ಈಗ ಸಾಕು ಹೊಳಿ ಬರ್ನು ಮತ್ತವ್ರು ತಗೊಂತಾರ ನಮ್ಗೆ ಯಾಕಡ ಯಾರ ಪೀಸ್ ಪೀಸ ಏಯ್ ಎಲ್ಲೋ ಕಾಂತು ಮಳ್ಳು ಯಾಕಲ್ಲ ಲಾರಿಗಳು ಪ್ಯಾಕ್ಟ್ಯಾಗ ಹಿಂದ ಮುಂದ ಡಿಕ್ಕಿ ಹೊಡ್ಯಾಕತ್ತವ ಅವನು ನಿನ್ನ ಹೆಸರ್ಲೆ ಆದಿ ಸಾಕಾರ
ಹೇಳಿ ಲಬ್ 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 ಹೊಯ್ಕೊಳಕತ್ತಾನು ಮಂಗ್ಯಾನ ಮಗನ. ನೀ ನೋಡಿದ್ರ ಈ ಕಲ್ಲಿ ಜೋಡಿ ಲಲ್ಲಿ ಹೊಡ್ಯಾಕತ್ತಿಲಿ ಮಂಗ್ಯಾನ ಮಗನ. ಬಾರೋ ದೋಸ್ತ ಬಾ. ಯಾರಿಗೆ ಬಿಟ್ಟಿದ್ದ ಈ ಎಲ್ಲ ಕೆಲಸ ಮಾಡೋದು? ಅಲ್ಲ ಕೆಲಸ ಮಾಡೋದು ದಿನ ಇದ್ದಿದ್ದೇ ಇರ್ತೈತಿ. ಅಲ್ಲ ಈ ಬಾಯಿ ಬೆಳಕಿ ಜೊತೆ ಇಲ್ಲೇ ದಾರಾಗ ಬಾಯಿ ಬೆಳಕಿ ಜೊತೆ ಮಾತಾಡ್ಕೊಂತ ನಿಂತಿದ್ನಿ. ಅಲ್ಲೋ ದೋಸ್ತ, ಈಕಿನ ಹೆಸರು ಹೇಳ್ತಿ ಅಂತಂದ್ರೆ ಈಕಿನ ಮೊದ್ಲಕ್ಕ ಪರಿಚಯ ಇದ್ದಂಗೆ ಕಾಣ್ತಾವಲ್ಲ. ಏ ದೋಸ್ತ, ಪರಿಚಯ ಅಲ್ಲ ಅಷ್ಟು ಪರಿಚಯ ಅಷ್ಟಲ್ಲೋ ದೋಸ್ತ. ನಮ್ಮ ಬಸವಣ್ಣನ ಕರ್ಕೊಂಡು ಸಿರೋಳ ಜಮ್ಕಂಡಿ ತನ ಹೋಗಿ ಓ ಯಪ್ಪ ಈಕಿನ ಬುಕ್ ಮಾಡಾಕ ಅವಾಗ ಸಿಕ್ಕಿದ್ದಳು ಈ ಪೀಸ್. ಈ ಸಲ ಸಿಕ್ತು ನೋಡು ನಮ್ಮ ಕೈಯಾಗ. ಭಾಳ ಫರ್ಕ್ ಆಗೈತಿ ದೋಸ್ತ, ಈಗಿಂದ್ರಂದು ಭಾಳ ಫರ್ಕ್ ಆಗೈತಿ. ಅಲ್ಲೋ ದೋಸ್ತ, ಅತ್ತಾಗಿಂದ ಬಂದವನ ನೋಡಿದ್ರ ಪರ್ಕ ಆಗೈತೆ ಅಂತೆಲ್ಲ ಸುದ್ದಿ. ಅಲ್ಲೋ ತಮ್ಮ, ನನಗೊಂದು ಸ್ವಲ್ಪ ಹೇಳು ದೋಸ್ತ, ಏನು ಅನ್ನೋದು? ಏ ದೋಸ್ತ, ಅಂಥವೆಲ್ಲ ವಿಷಯ ಕೂಡಿದ ಮುಂದೆ ಹೇಳ್ತಾರಲ್ಲ ದೋಸ್ತ. ನಾಳೆ ಹೆಂಗಾರು ಕೆರೆಯಾಗ ಟೂರ್ನಮೆಂಟ್ ಅದಾವ, ಸಂಗಮ್ ಕ್ರಾಸಿಗೆ ಹೋಗಿ ಒಂದೆರಡು ಬೀರ್ ತಗೊಂಡ, ಒಂದೆರಡು ಸಿಗರೇಟ್ ತಗೊಂಡ, ಅಲ್ಲೇ ಒಂದೆರಡು ಕಟ್ ಪೀಸ್ ಮೀನಾ ತಗೊಂಡ ಅವನೊಂದು ಮ್ಯಾಗ ಕುಂತೀವ ಅಂದ್ರ ಅವ ಸಿಗರೇಟ್ ಸೇದ್ಕೊಂತ ಸೆರೆ ಕುಡ್ಕೊಂತ ಮಾತಾಡೋ ವಿಷಯ ಅದು. ಅಲ್ಲಿ ತರ ಸ್ವಲ್ಪ ಸುಮ್ಮಿರ್ಲಿ ದೋಸ್ತ, ಸುಮ್ಮಿರ. ನೀ ಈ ಕಡೆ ಬಾ, ಮತ್ತೆ ಆ ಕಡೆ ನಾನು ನಿಂತೊಂದು ಗಿಟ್ಟು ಒಂದಾಯ್ತವ ನೋಡಿದ. ಗಿಟ್ ಇರ್ಲಿ ಹೈಟ್ ಇರ್ಲಿ ಬಗ್ಗಿಸ್ತೀವಿ ನಾವು ಹಿಂಗ. ಇಲ್ಲಿ ನೋಡಿ ಹಿಂಗ ನಾವು ಬಗ್ಗಿಸ್ ಮಾಡೋ ಬಚನಗಳ ನಾವು ಮತ್ತೆ ಅವ್ರ ಬಗ್ಗಿಸ್ ಕಟ್ಟಿದ್ದೀವಿ. ಇಲ್ಲಿ ಕೇಳು, ಯಾಕೋ ಕಾಂತೋ ಮಾತು ಅಲ್ಲ, ಸೈಡಿಗೆ ನಿಂತು ಸೋಡಾ ಕುಡಿಯೋರಂಗ ಪರ್ಸನಲ್ ಸುದ್ದಿ ಮಾತಾಡಕತ್ತಿರಲ್ಲ ಯಾಕ? ಏನದು ಏನು ಮಾತಾಡಕತ್ತೀರಿ? ಏನೂ ಇಲ್ಲ, ಕಲ್ಲಿ ಕಲಾವತಿ ನಿಮ್ಮ ಅವು ನಾನಿ, ನಿಮ್ಮ ಅಜ್ಜು ನಾನಿ, ನಿಮ್ಮ ಹೇಳ್ತೀನಿ. ಬೇಕಾರೆ ನಮ್ಮ ಮನೆದವ್ರ ನಿಮ್ಮ ಹೇಳ್ತೀನಿ. ನಿನ್ನ ವಿಷಯ ಮಾತ್ರ ನಾ ಏನು ಮಾತಾಡಿಲ್ಲವ. ಸಾಕು ಮುಗಿಸು, ಮೊಬೈಲ್ ಡಿಸ್ಪ್ಲೇ ಮುತ್ಯವನ. ನಿನ್ನಂತವ್ರೆಲ್ಲ ದೇವ್ರಾಣಿ ಕೊಟ್ಟು 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 ಸುಖ ಅನ್ನೋದು ಹಾಳಾಗ. ನೀ ಅಲ್ಲಿ ನಾ ಇಲ್ಲಿ ನಿನ್ನ ಬಾಯ. ತಡಿ ತಡಿ, ಎಣ್ಣಿ ಮೇಲೆ ಎಣ್ಣಿ ಚುಮಣದ ಎಣ್ಣಿ, ನಿನ್ನ ತಲೆಯಾಗ ಮಾಮ ಅಂದ ಕೊಬ್ಬರಿ ಎಣ್ಣಿ. ಚಿಟ್ಯಾಗಿರ್ತಾವ ಇಡ್ಲಿ, ಹಳ್ಯಾಗಿರ್ತಾವ ಕಡ್ಲಿ, ನೀನು ಹಿಡ್ದ ನೀ 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 ಅವಂಗ ಹೇಳ ಮತ್ತ ನಾ ಹೇಳಾಕತ್ತಿ ನೋಡೋಣ ಲಬ ಲಬ ಹೊಯ್ಕೊಂಡ ಬಿಡ್ತೀನಿ. ಬೇರೆ ಕುಡಿದ್ ಮನೆಗೆ ಬರ್ಲಿ, ಕೈ ಬಿಟ್ಬಿಟ್ಟಿವ್ ನಾವು. ನೋಡಾಕಲ್ಲಿ ಭಾಳ ದಿವ್ಸಕ್ಕ ನಮ್ಮ ದೋಸ್ತ ಬಾ ದೋಸ್ತ ಇಲ್ಲಿ ಬಾ ಬತ್ತಲ್ಲ ಬಾ ಹತ್ಕೊಂಡ್ರ ಅವ್ನ ಹೆಗಲ ಮೇಲೆ. ನಮ್ಮ ಕಾಂತು ಬೆಟ್ಟಾಗ್ಯಾನ. ಬಿಡೋದ ಸ್ವಲ್ಪ ನಿಶೆ ಭಾಳ ಕುಡಿದ್ವಲ್ಲ. ಭಾಳ ಸುಗಟ್ಟಾಗ್ಯಾನ. ಅಟ್ಯಾಕ್ ಸಿಟ್ಟು ತಗೊಂತಿ ಹಿಂದಿಂದ ಮುಂದಿನ ತೆಗೆದು ಸ್ವಲ್ಪ ಚಂದಂಗ ಮಾತಾಡೋದು ಮಾತು ಕಲಿಯ ಬಂಗಾರಿ. ಹೌದಾ ನನ್ನ ಶೂರ? ಹಂಗಾದ್ರ ಮಾತಾಡ್ತೀನಿ ಕೇಳೀಗ. ಹೇಳ ಈಗ, ನಾ ಕೇಳಾಕ ನಿಂತೀವಿ ಇಲ್ಲಿ, ಹೇಳ ಮತ್ತ. ನೀ ಹಗಲ ಮೂಲ ಹೇಳಿಸ್ಬೇಡ, ಹೇಳಾಕತ್ತೀನಿ. ಇದು ಹೇಳೋ ಟೈಮ್ ಅಲ್ಲ, ಇದು ನಾಟಕ ಮಾಡೋ ಟೈಮ್ ಐತಿ. ಹೇಳ ಹೇಳ ಮತ್ತ ಮಾಮಾರ ಮನ್ಯಾಗ ಎಲ್ಲರೂ ಬೇಷ್ ಅದಾರೇನ್ರಿ? ಅವ್ರಿಗೇನಾಗೈತೆ, ಮನಗಾಣ ದುರ್ಗಾದೇವಿ ಜಾತ್ರೆ ಒಳಗೆ ಮಟನ್ ತಿನ್ಕೊಂತ ಅವನೋನ್ ತಿರ್ಗಾಡಕತ್ತಾರ. ಅವ್ರಿಗೆ ಆರಾಮ್ ಅದಾರ, ಬೇಷ್ ಇರ್ತಾರ. ಮತ್ತ ಮೊನ್ನೆ ನಿಮ್ಮ ಮಾಯಿ ಡೆಂಗು ಜ್ವರ ಬಂದ ಸೆಟದ್ಲತ್ತಲ್ಲ, ಯಾಕ? ಇನ್ನ ಐತಿ ಹುಚ್ಚಿ ಅದಾಳ, ನಂಗೆ ಗೊತ್ತ. ಅದಾಳ ಇನ್ನ ಅದಾಳಕ್ಕಿ. ಅವನೋನದು ಯಾವ್ದ ಬೋಮರದು ಕುರ್ಕುರಿ ಚಕ್ಲಿ ಅವನವನಿದೆ. ಇವ್ ಉತ್ತೊಂದು ಬಂತಲ್ರಿ, ಅವನವನು ಉತ್ತೊಂದು ಗೊಂಜಾಳ ಪಾಪ್ಟಿ, ಎತ್ತ ಲಂಬ ಎತ್ತ ಪಿಂಡ, ಎತ್ತ ಲಂಬ ಎತ್ತ ಪಿಂಡ ಗೊಂಜಾಳ ಪಾಪ್ಟಿ ಬಾತಿತ್ತು ಅವನವನು. ಈಗ ಯಾವ್ದೋ ಒಂದು ಹೊಸದು ಬಂದೈತಲ್ಲ, ಅದು ನೋಡ್ರಿ ಅನಿಕಿ ಬಿಂಗೋ ಬಿಂಗೋ ಜೇಮ್ಸ್ ಅದನ್ನ ತಿಂದಿತ್ತವ. ಅದಕ್ಕೆ ಜ್ವರ ಬಂದ ಜ್ವರ ಸ್ವಲ್ಪ. ಅದಕ್ಕೆ ನಿಮ್ಮ ಅವ್ರ ಇಬ್ರು ಏನೋ ನೋಡಿ ನಿಂತ ಹಂಗ ಹೊಡ್ಕೊಂಡಾಗತ್ತಿರಲ್ಲ. ಅಲ್ಲ ನೀವಿಬ್ರು ಈಗ ಮಾತಾಡೋದು ನೋಡಿದ್ರೆ ನೀವು ಕಂಪ್ನಿ ನಾಟಕದಾಗ ಪಾಠ ಮಾಡಕ್ ಭಾರಿ ಪಾಠಕ್ಕಿರ ನೋಡಿ ನೀವು. ನಾವ್ ಅಲ್ಲಿ ಪಾಣ ಹೆಚ್ಚಕೊಂಡ್ರಿ ಅಲ್ಲೇ ಸ್ವಲ್ಪ ಇಲ್ಲ ಇಲ್ಲ, ಕಂಪ್ನಿ ನಾಟಕದಾಗ ಪಾಠ ಮಾಡಕ್ ಮಾತ್ರ ಬರಬ್ಬರಿ ಹಾಕಿರಿ. ಗಿಡ್ಡಿ ನೋಡಿ ಹೇಳಕತ್ತೀನಿ ದೋಸ್ತ, ಯಾವ್ದಾರ ಕಂಪ್ನಿ ಒಳಗ ಮತ್ತ ಬನಶಂಕರಿ ಜಾತ್ರೆಗೆ ಯಾವ್ದಾರ ವಸೂಲಿಸಿ ಇಟ್ಟಿರ, ಮತ್ತ ಇಂಥವ್ ಯಾವ ವಸೂಲಿಸಿ ಇಟ್ಟು ಮತ್ತೆ ಕಂಪ್ನಿ ಲೇ ನಾನೇನು ಹಗರ್ತಿದ್ದೆ ಅಲ್ಲೇ ಮಗನ. ಅಲ್ಲ ವಿಜಾಪುರ, ಅಕ್ಕಲಕೋಟಿ, ಜೇವರ್ಗಿ ರಾಜಣ್ಣವ್ರದ್ದು ರಾಜು ತಾಳಿಕೋಟಿ ಅದ ನೋಡಿಲಿ. ಕೇಳ್ರಿ
ಬನಶಂಕರಿ ಜಾತ್ರಾಗ ಬಂದತ್ತಲ್ಲ ಪಕ್ಕದ ಮನಿ ಚಂದ್ರಿ ನೋಡಕ್ ಬಂದ ಸುಂದ್ರಿ ಜ್ಯೋತಿ ಗುಡ್ಡ ನಾಟಕ ಬಂದತ್ತಲ್ಲ ಅದು ಹೋಗ್ಲಿ ಮುತ್ತಿನಂತ ಅತ್ತಿಗೆ ಅವ್ರ ಕಂಪ್ನಿನೂ ಪರಿಚಯ ಐತಿ ಇಲ್ಲಿ ಆಕಿ ಸೌಂದರ್ಯ ಬದಾಮಿ ಇದಲ್ಲ ಆಕಿದ ಅಲ್ಲಿ ಅದ ಹುಡುಗ ನಾಟಕ ಸೋಗಲಾಡಿ ಸುಂದ್ರಿ ಯಾವ್ದು ಬೇಕು ಹೇಳ ಆ ಕಂಪ್ನಿ ಒಳಗೆ ಕಳಿಸ್ತೀನಿ ನಾನು ನನಗೆ ಎಲ್ಲರೂ ಪರಿಚಯ ಅದಾರ ನಾಟಕ ಮಾಡಕ್ ಬೇಕಾದಾರ ಕೇಳ್ರಿ ಪರಿಚಯ ಮಾಡಿದಾರ ಮಾಡ್ಬಾರ ಹೋಲ್ ಬಿಡು ದೋಸ್ತ ಅದ್ರ ಬಾಯಾಗ ಅಡಕೋ ಸಿಕ್ಕೈತಿ ದೋಸ್ತ ಹೋಲ್ ಬಿಡು ಯಾಕಂದ್ರೆ ಈಗ ಈಕಿಂದ ಸುದ್ದಿನೂ ಭಾಳ ಪರಗೈತಿ ಹೊಡಿ 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 9 ಹೊರ್ತ ಹೊಡೆದ ಬಂಗರ ಗಿಟ್ಟಿ ಬಾರ ದೇವನ ಮಟ್ಟಿ ದುರ್ಗಮ್ಮನ ಜಾತ್ರೆ ಮಾಡೋಣ ದೇವನ ಮಟ್ಟಿ ದುರ್ಗಮ್ಮನ ಜಾತ್ರೆ ಮಾಡೋಣ ಮೇಡಮ್ಮಾರ ಹೇಳ ಮಾಸ್ತರ್ ಸೊಡ್ಡಿ ನೋಡುನು ನೋಡುನು ಸೀದಾ ಬಡ್ಕೊಂಡು ನೋಡುನು ನಾ ಮಾಮಂದ್ ಬಡಿತೀನಿ ಅಂಜಾರೋ ಸೀದಾ ಬಡ್ಕೊಂಡು ಏ ಕಲ್ಲಿ ನಿಮ್ಮ ಅಪ್ಪ ಈ ಕಡೆ ಬರಕತ್ತಾನ ನಾವಿಬ್ರು ಕೂಡ ನಿನ್ನ ಜೊತೆ ನಿಂತಿದ್ದು ನೋಡಿ ಸಂಶಯ ಪಟ್ಟ ಸಂಸ್ಥಾನ ಮಾಡ್ದ ದೌಡಿ ಎಸ್ಕೇಪ್ ಹಾಕಿ ಇವು ಮಾತು ಹಾಳು ಬರ್ತೀವಿ ಇಲ್ಲೇ ನಿಂತಿರ್ತೀವಿ ಮಗಳ ನಿಂದಿರ್ತೀವಿ ಮಗಳ ಹೋಗೋ ಜೋಕ್ ಮಾಡ್ರ ಛೇ ಸಾಕಾಗೋಯ್ತ್ರಿ ಸಾಕಾಗೋಯ್ತು ನನ್ನ ಮಗಳ ಸಲುವಾಗಿ ಹುಡುಗರಿಗೆ ಏನು ಮೋಡಿ ಮಾಡ್ಯಾವ ಏನಿಲ್ಲೋ ಎಲ್ಲರೂ ಬಂದು ನಮ್ಮ ಮನೆ ಮುಂದೆ ಹಾಡಾಡ್ತಾರ್ರಿ ನಮ್ಮ ಮನೆ ಮುಂದೆ ಹಾಡಾಡ್ತಾರ ಅವು ಎಂತೆಂತ ಹಾಡಂದ್ರಿ ನೀವು ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನೋಡಿ ಹಿಡದನ ಬರುವಾಗ ಹಲವಗಿತಿದೆ ನಿನ್ನ ಕಿರಿಕ್ಯಾಗ ನೋಡಿ ಹಿಡದನ ಬರುವಾಗ ಹಲವಗಿತಿದೆ ನಿನ್ನ ಕಿರಿಕ್ಯಾಗ ಮನಸಾತ ನಿನ್ನ ಮ್ಯಾಗ ಮನಸಾತ ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಇದನ್ನ ಆ ಮಾಲಕ್ ದಿನ ಇಟ್ಟೆ ಹಾಡ್ತಾನ್ರಿ ಇನ್ನು ಸುಳಿಕೆ ರವೆ ಹಾಡ್ಗಳ ರವೆ ಇಬ್ರು ನಿಷೇಧಾಗ ಇರ್ತಾರ್ರಿ ಅವ್ರ ಹಾಡಕ್ ಕೇಳ್ರಿ ಹಂಗ ಅಂತ ಹಾಡ್ತಾರ ಕೇಳಿ ಬಡ ಹೇಳು ಬಾರಂಗಡಿ ಓನರ ಕುಡುಕರ ಮನೆ ದೇವ್ರ ಬಾರಂಗಡಿ ಓನರ ಕುಡುಕರ ಮನೆ ದೇವ್ರ ಗೆಳತಿ ನೀನು ಆದ ಮ್ಯಾಲ ಗೆಳತಿ ನೀನು ಆದ ಮ್ಯಾಲ ಪಾಟಿ ನನ್ನ ದೌವರ ರೊಕ್ಕ ಇಲ್ಲ ಕಿಶದಾಗ ತಿನ್ನ ಇರ್ತೀನಿ ನಿಷದಾಗ ರೊಕ್ಕ ಇಲ್ಲ ಕಿಶದಾಗ ತಿನ್ನ ಇರ್ತೀನಿ ನಿಷದಾಗ ಪ್ರೀತಿ ಹುಚ್ಚದಿ ಮಣ್ಣಾಗ ಬಾರಂಗಡಿ ಓನರ ಕುಡುಕರ ಮನೆ
ಗೆಳತಿ ನೀನು ವಾದ ಮ್ಯಾಲ ನನ್ನ ಲವ್ವರ. ಗೆಳತಿ ನೀನು ವಾದ ಮ್ಯಾಲ ನನ್ನ ಲವ್ವರ. ಇದನ್ನ ಕೇಳ್ಬೇಕ್ರಿ ಇನ್ನೊಂದು ಉಳ್ಳಾಗಡ್ಡಿ ಪರಿಕೆ ಅಂದ ಒಟ್ಟ ಸಟ್ಲಿ ಬಿಡ್ಬಣ್ಣಿ ಎಲ್ಲಾರ್ದು ಹಾಡು. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಈ ಹುಡುಗರ್ದು ಒಂದ ಅಲ್ರಿ ಮತ್ತ ಈ ಹುಡುಗರ್ದು ಒಂದ ಅಲ್ರಿ ಮತ್ತ ನಾಯಿಗಳು ಕಿರಿಕಿರಿ ಐತಿ. ನಮ್ಮ ಅಪ್ಪನ ಹಂಗೈತ್ ನೋಡು ಕೊಡ್ತ. ಮಡ್ಡಿಗೆ ಸಂಡಸ್ಕಂತ ಹೊಂಟಿದ್ನಾರಿ ಸಂಜೆ ನಾಯಿ ನಮ್ಮ ನಾಯಿ ಪಿಟಿ ಪಿಟಿ ಹಾಕಿಬಿಟ್ರಿ ಪಿಟಿ ಪಿಟಿ. ಅದನ್ನ ಸಂಜಾಗ ಗೊತ್ತಾಗ್ಬಿಟ್ಟತ್ರಿ. ಸಂಜಾಗ ಗೊತ್ತಾದ್ರಿ ಆ ನಾಯಿಗೆ ಹೋದಂದ್ರ ಆ ಪಿಟಿನ ಬಿಟ್ಟು ಹೋತ್ರಿ, ಆ ಪಿಟಿನ ಬಿಟ್ಟು ಹೋತ. ಯವ್ವ ಮಗಳ ಕಲಾವತಿ ಹಿಂಗ್ಯಾಕೆ ನಿಂತೀವಿ? ಯವ್ವ ಮಗಳ ಕಲಾವತಿ ನೀ ಅದ್ಯಾವ ಬಾಳ ಗುಣವತಿ ಹಿಂಗ್ಯಾಕೆ ಮಾಡ್ತೀವ ನೀನು? ಅವನು ಹಂತ ನಿನ್ನ ಮನಸ್ಸು ಜಾರ್ತಿ ಅಂದ್ರ ಮದಿಕ್ ಮುಂಚೆ ಮಾಡಿಸ್ತಾರೋ ನಿನ್ನ ಅವನು ವಾಂತಿ. ಪಾಪ ಹೇಳ್ಬೆ ಡ್ಯಾಡಿ ಹೇಳ್ ಮಮ್ಮಿ. ನೀವು ನಮ್ಮ ಅಪ್ಪಗಳನ್ನ ಏನದಾರ ರೋಮರ ಇವರು ಭಕ್ತಾದಿಗಳು ಐ ಅಣ್ಣ ತಮ್ರದಾರ ಅವ್ರು. ಹಾ ಏನ ನಮ್ಮ ಅಪ್ಪಗೆ ನೀವು ಅಪ್ಪ ಅಂಡ್ರ ನಡೆದಿ. ಯಪ್ಪ ನೀ ತಿಳ್ಕೊಂಡಂಗ ಇಲ್ಲೇನು ಅಂತದ್ ನಡೆದಿಲ್ಲಪ್ಪ. ಅವ್ರಿಬ್ರು ಅದರಲ್ಲ ಕಾಂತೇಶಿ ಮಾತೇಶಿ ಅಂತ ಅವರು ನನ್ನ ಫ್ರೆಂಡ್ಸ್ ಮಾತಾಡ್ಕೋತ ನಿಂತಿದ್ದೆ ನೋಡು. ಮೊಚ್ಚ ನಿನ್ನ ಅವನ ಬಾಯಿ ಮೊಚ್ಚ. ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಅಂತೇಳಿ ನಿಮ್ಮಂತ ಹೆಂಗಸರು ಮುಂದೆ ಅವರು ಗಂಡಸರ ಆಕಾರ. ಹಾ ಅದಕ್ಕವಾ ನಿನ್ನ ಸೇಬು ಹಣ್ಣಿನ ಹಂಗೆ ಬೆಳೆಸಿನವ ತಂಗಿ ಹರಕ್ ಬಂದು ಹೆಣ್ಣು ಮಗಳದಿ ಭಾಳ ಹುಷಾರಿಂದಿರ್ಬೇಕು. ಯಪ್ಪೋಯ್ ಅಪ್ಪಾಜಿ ಹಾ ಹೇಳ್ಬೆ ಅಷ್ಟು ಸಲಿಗೆ ಕೊಡು ಹೆಣ್ಣಲ್ಲ ನಾನು. ಹಾ ಮತ್ತ ಸಲಿಗೆ ಕೊಡವ ಸಲಿಗೆ ಕೊಡು ಸಲಿಗೆ ಕೊಡು ಒಂದು ಅನ್ನನೂ ಕೊಡು ಮತ್ತ ಅವ್ರಿಗೆ ದುಡ್ಡು ಕೊಟ್ಟು ಸಹಾಯನೂ ಮಾಡು. ಬ್ಯಾಡ ಅನ್ನೋ ಮಗ ಯಾರು ಆಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಮೊಬೈಲ್ ನಂಬರ್ ಮಾತ್ರ ಕೊಡ್ಬೇಡ ತಂಗಿ. ಮೊಬೈಲ್ ನಂಬರ್ ಮಾತ್ರ ಕೊಡ್ಬೇಡ. ಮೊನ್ನೆ ಒಂದು ಹಿಂಗಾಗೈತಿ ಬೆಂಗಳೂರಾಗ ಮಲಕದಿನ ಇಟ್ಟೆ ಅಡ್ಗೆ ಕೆಲ್ಸಕ್ಕಂತ ಕರ್ಕೊಂಡು ಹೋಗಿದ್ದ. ಆ ಹುಡುಗಿಯರು ಒಂದು 4 ಮಂದಿ ಹುಡುಗಿಯರು ಬಂದಿದ್ರು. ಅವ್ರದ್ದು ಫೋನ್ ನಂಬರ್ ಇಸ್ಕೊಂಡಿದ್ದ. ನೆಕ್ಸ್ಟ್ ಟೈಮ್ ನಿಮ್ಮ ಕೆಲಸ ಇದ್ರೆ ಹೇಳ್ತೀನಿ ರೀ ಅಂತ ಹೇಳಿದ್ದ. ಆ ನಂಬರ್ ಆಕಿ ಸೇವ್ ಮಾಡ್ಕೊಂಡಾಳ. ಈ ಮಗ ಒಂದು ಲವ್ ಸ್ಟೋರಿ ಸ್ಟೇಟಸ್ ಇಟ್ಟಾನ. ಅದಕ್ಕೆ ಹುಡುಗಿ ಸೂಪರ್ ಅಣ್ಣ ಅಂತಂದಳ. ಆಕಿ ಅಣ್ಣ ಅಂದಳ ಬೇ ತಂಗಿ. ಈ ಮಗ ಏನ್ ಮಾಡಕತ್ತೈತಿ ಏನಿಲ್ಲ ಚಲೋ ಆತ್ ನೋಡ್ರಿ. ಚಾಟಿಂಗ್ ಅಂದ್ಮೇಲೆ ಮೀಟಿಂಗ್ ಅಂದ್ಮೇಲೆ ಡೇಟಿಂಗ್. ಮಾಸ್ತರ್ ಹೋಗ್ಯಪ್ಪ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ತಂಗಿ ಲವ್ ಮಾಡೋಣ ಎಲ್ಲ ಗಜ್ವಾ ಮಾಡೋಣ. ಹೋಗೋ ನೀನು ಅವ್ನು ಏನ್ ಗಜ ಗಜ ಮಾಡಿ ಅದು ಬಿಡು. ನಾವು ಡೈರೆಕ್ಟ್ ಗಜಮಾನ. ಯಪ್ಪ ಏನ್ ವಿಚಿತ್ರ ಮಾತಾಡ್ತೀಯ ನೀ? ಅಲ್ಲ ಹುಡುಗಿಯರ ನಂಬರ್ ಹುಡುಗರು ಸಿಗಾಕ ಹುಡುಗಿ ಶೀಲಕ್ಕ ಏನು ಸಂಬಂಧ ಐತಿ? ನಿನ್ನ ಅವನು ಜಿಟಿ ಮಳೆ ಆಗುದು ಜಿಟ್ಟಿ ಅಂತ ಹಾಕಿನ ಅದು ತಿಳಿಯವ್ರಿಗೆ ತಿಳಿತೈತಿ, ಹೊಳಿಯವ್ರಿಗೆ ಹೊಳಿತೈತಿ. ಹಾ ನಮ್ ಜೈಗಾರ್ ಸಾಕರ್ ಫೋನ್ ಮಾಡಕತ್ತಿ ಬಾಳತಾತ. ನಾ ಹೊಕ್ಕಿನ ತಂಗಿ ನಡಿಯೋ ಹೋಗುನು. ಯಪ್ಪ ತಿಳಿಲಿಲ್ಲ ಅಂದ್ರ ಅಷ್ಟೇ ಸಿಟ್ಟಿಗೆ ಬರ್ತೀಯಪ್ಪ. ನಡಿ ಹೋಗೋಣ. ಬಾ ಬರ್ಲಿ ಅಣ್ಣ. ಟಾಟಾ ಬಾಯ್ ಬಾಯ್.
ದುಡ್ಡು ಮಾಡಬೇಕು. ಅದು ಹೇಗಾದ್ರೂ ಆಗಲಿ, ಯಾವ ರೂಪದಲ್ಲೂ ಆಗಲಿ, ಹೊಟ್ಟೆ ದುಡ್ಡು ಮಾಡಬೇಕು, ಶ್ರೀಮಂತರ ಆಗಬೇಕು. ದುಡ್ಡಿನ ಒಂದು ದುನಿಯಾ ಐತಿ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ. ನಾವು ಶ್ರೀಮಂತರ ಆಗ್ತೀವಿ. ಗುಟ್ಕಾ ತಂಬಾಕು ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ. ನಾವು ಶ್ರೀಮಂತರ ಆಗ್ತೀವಿ. ಹಾದಿ ಬೀದಿಗೊಂದು ಬಾರ್ ಶಾಪ್ ಕಟ್ತೀವಿ, ಕುಡಿತೀರಿ. ಕುಡಿದು 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 ಕೊನೆಗೆ ಒಂದಿನ ಸಾಯ್ತೀರಿ. ನಾವು ಶ್ರೀಮಂತರ ಆಗ್ತೀವಿ. ಆದ್ರೆ ರೈತ ದೇಶದ ಬೆನ್ನೆಲುಬು. ಅವ ಹಾಕೋ ಹಣ್ಣವನ್ನ ಇಡೀ ಜಗತ್ತ ತಿಂತೈತಿ. ಆದ್ರೆ ಇದ್ರ ಬಗ್ಗೆ ಯಾರು ವಿಚಾರ ಮಾಡಿಲ್ಲ, ಮಾಡಂಗೂ ಇಲ್ಲ. ಮಾಡಕ್ಕೂ ನಮ್ಮಂತ ಶ್ರೀಮಂತರು ಬಿಡಾಕೂ ಇಲ್ಲ. ರೈತ ಸಾಲ ಸೂಲ ಮಾಡಿ ಬೀಜ ಗೊರಪ್ ತಂದು ಹೊಲದಲ್ಲಿ ಇಡ್ತಾನೆ. ಸರಿಯಾದ ಟೈಮ್ಗೆ ನೀರು ಬರಲ್ಲ, ಸರಿಯಾದ ಟೈಮ್ಗೆ ಕರೆಂಟ್ ಇರೋದಿಲ್ಲ. ಅವನು ಬೆಳೆದ ಬೆಲೆಗೆ ಸರಿಯಾದ ಬೆಲೆನೂ ಸಿಗೋದಿಲ್ಲ. ಹಾಗಾದ್ರೆ ಈ ರೈತ ಯಾವಾಗ್ರಿ ಶ್ರೀಮಂತನಾಗ್ತಾನೆ? ಇದು ಕಲಿಯುಗ ಐತಿ. ರೈತ ಬ್ಯಾಂಕ್ಗಳ ಮೊರೆ ಹೋಗ್ತಾನೆ, ಸಾಲ ತರ್ತಾನೆ. ಸರ್ಕಾರದವರು ಸಾಲ ಮನ್ನಾ ಮಾಡ್ತಾರಂತ ಕಣ್ ಬಿಟ್ಕೊಂಡು ಕಾಯ್ತಾ ಇರ್ತಾನೆ. ಆಗ ನಮ್ಮಂತ ರಾಜಕೀಯದವ್ರು ಬರ್ತೀವಿ, ನಿಮಗೆ ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ ಅಂತ ಸುಳ್ಳು ಭಾಷಣ ಹೇಳಿ ನಿಮ್ಮಿಂದ ಓಟ್ ಕಿತ್ಕೊಂಡು 5 ವರ್ಷ ಬೂಟ್ ಕಾಲ್ ಮೇಲೆ ತಲೆ ಇಟ್ಟು ತುಳಿತೀವಿ. ತುಳಿಸ್ಕೊಳ್ಳಾಕಬೇಕು, ಹೊಡಿತೀವಿ, ಹೊಡಿಸ್ಕೊಳ್ಳಾಕಬೇಕು. ಯಾಕಂದ್ರೆ ಇದು ಕಲಿಯುಗ ಐತಿ. ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು. ನಾವು ಹೊಡಿತೀವಿ, ಜಾರಿ ಬಿದ್ದು ಜನ ಗೊತ್ತಾಗಬಾರ್ದು, ಹುಚ್ಚ ಕಚ್ಚಗೂ ಗೊತ್ತಾಗಬಾರ್ದು, ಆ ತರ ಹೊಡಿತೀವಿ. ನಮ್ಗೆ ಕುಡಿಯಾಕ ಹೆಂಡಾಣು ಬೇಕು, ಮಗ್ಲಾಗ ಒಂದು ಹೆಣ್ಣು ಬೇಕು. ಯಾಕಂದ್ರೆ ನಾವು ಶ್ರೀಮಂತರಿದ್ದೀವಿ. ಭೂಮಿ ಪುತ್ರ ಅರ್ಥಾತ್ ರೈತ ಹೋಲೆ. ಶ್ರೀರಾಮ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾದ ಹಸುಸನ್ನು ಕಟ್ಟಿ ಬಳಸುತ್ತಿರುವ ಆ ನಿನ್ನ ಭದ್ರಕೋಟೆಯನ್ನು ಚಿತ್ರ ಹೇಗೆ ಮಾಡಬೇಕೆಂಬುದು ಈ MLA ನನಗೆ ಚೆನ್ನಾಗಿ ಗೊತ್ತು. ಅಂದಾಗ ನೀನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಕಾರ್ಯಕರ್ತನ ಒಗ್ಗೂಡಿಸಿ ನೀನೆಷ್ಟೇ ಹೋರಾಟ ಮಾಡಿದರು ಯಾವ ಪ್ರಯೋಜನ ದೊರಕೋದಿಲ್ಲ, ಪರಿಹಾರವೂ ಸಿಗೋದಿಲ್ಲ. ಓಯ್ ಕಳ್ಬಟ್ಟೆ ಹೇಳ್ರಿ ದನಿಯರ, ನಾ ಅದಿನ್ರಿ ಎಡವಟ್ಟಿ, ಹಿಂದೊಮ್ಮೆ ಆಗಿದ್ಯಾ ತಿರ್ಸಟ್ಟಿ, ಇಂದ ಯಾರ ಮನಿ ಮಾಡೋಣ್ರಿ ತಳಬಟ್ಟಿ. ಯಾರ ಮನೆ ತಳಬಟ್ಟಿ ಮಾಡಿದ್ಲಿ? ಕಳ್ಬಟ್ಟಿ ನನ್ನ ಮಗಡೆ. ನಮ್ಮ ಅರಮನೆ ಬಾಲ್ಗೆ ಬೆಂಕಿ ಕಿಡಿ ಬರಾಕತ್ತೈತಿ. ರೈತ ಸಂಘದವರೆಲ್ಲ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಏನ್ ಹೇಳಕತ್ತೀರಿ? ಇದು ಹೊಸ ಸುದ್ದಿ, ನನಗೊಂದು ತಿಳಿಯವಲ್ಲಾಗೈತಿ, ಸ್ವಲ್ಪ ಬಿಡಿಸಿ ಹೇಳ್ರ. ಲೇ ಕಳ್ಬಟ್ಟಿ, ಏನ್ ಮಾಡಿತ್ತಲ್ಲ ಲೇ ಮಗ ನನ್ನಿಂದ? ದಿನ ಪೇಪರ್ ಓದ್ತೀವೋ ಇಲ್ಲ, ರೈತ ಸಂಘದವರಲ್ಲಿ ಸೇರಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಈ ವಿಷಯ ಯಾಕೆ ಚಿಂತೆ ಮಾಡ್ತೀರಿ? ನನ್ನ ಹತ್ರ ಎಲ್ಲ ಪ್ಲಾನ್ ಮಾಡಿಟ್ಟೀನಿ, ಬರ್ರಿ ಇಲ್ಲಿ ಹೇಳ್ತೀನಿ. ಅಷ್ಟ್ ಮಾಡ್ಬಿಡು ನೋಡ್ರಿ. ಶಾಬಾಸ್ಲೇ ಮಗನ ಕಳ್ಬಟ್ಟಿ, ತಲೆ ಎದ್ರು ತಲೆ ನೋಡ್ಲೆ ಮಗನ ನಿಂದ. ಮತ್ತೇನ್ ಇಟ್ಟಿದ್ರೆ ನನ್ ಬೊಂಗಾದೋಲಿ ಅಂತ ತಿಳಿದಿದ್ರೇನ್ರಿ ದನಿಯರ? ಲೇ ಕಳ್ಬಟ್ಟಿ, ನೀ ಮಾತಿನ ಮಾಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ಬಿಟ್ಟು ಕೆಲಸ ನಡ್ಕೊ ಹೋಗ. ಆಯ್ತ್ರಿ ದನಿಯರ,
ನಾ ಇದ್ದಂಗ್ರಿ ಕಲ್ಲಿನ ಕನಿ ರೈತ ಸಂಘದವ್ರು ಇಂಥ ನಿರ್ಧಾರ ತಗೊಂಡ್ರಂದ್ರ ಮೇಲೆ ಸರ್ಕಾರಕ್ಕ ಮತ್ತು ಸಂಘದವ್ರಿಗೆ ಹತ್ತತ್ ನೋಡ್ರಿ ಕಂಪನಿ. ಧನ್ಯಾರ ನಾ ಇವತ್ತು ಹೋಲ್ ಯಾರು ರಾತ್ರಿ ಆಡಕ್ಕ ಚೀನಪಾನಿ. ಆದಿಶೇಷ ಬಂದೆ ಅಣ್ಣ. ಏನ್ ತಮ್ಮ ಏನ್ ಮಾಡ್ತಿರೋ ನೀನು? ದಿನ ಬೆಳಗಾದ್ರೆ ಗೋವಾ ಬೆಂಗಳೂರು ಅಂತ ಪಬ್ ಕ್ಲಬ್ ಅಂತ ಮಜಾ ಉಡಸ್ತಾ ಇದೆಯೋ ಅಥವಾ ಫ್ಯಾಕ್ಟ್ರಿ ಕಡೆ ಗಮನ ಹರಿಸ್ತಾ ಇದೆಯೋ? ಹಾಗೇನಿಲ್ಲ ಅಣ್ಣ. ಈ ಸಾರಿ ನಮ್ಮ ಶುಗರ್ ಫ್ಯಾಕ್ಟ್ರಿಗಳನ್ನು ಪ್ರಾರಂಭಿಸಲು ಎಲ್ಲ ಕೆಲಸವನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಿದ್ದೇನೆ. ಬಟ್ ನಿಮಗೆ ಯಾರೋ ಬೇವರ್ಚಿಗಳು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನಿಸುತ್ತೆ. ನೋಡು ಆದಿಶೇಷ, ಯಾರು ಹೇಳಿದ್ರು ಸರಿ ಹೇಳ್ದೇ ಇದ್ರು ಸರಿ, ನಮ್ಮ ಜಿಲ್ಲೆಯಲ್ಲಿರುವ 3 ಶುಗರ್ ಫ್ಯಾಕ್ಟ್ರಿಗಳಿಗೆ MD ಆಗಿ ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದನ್ನು ಸ್ವಲ್ಪ ಕಲಿತುಕೋ. ಆಯ್ತಣ್ಣ. ಈ ಸಾರಿ ನಮ್ಮ ಶುಗರ್ ಫ್ಯಾಕ್ಟ್ರಿಯನ್ನು ಪ್ರಾರಂಭಿಸಲು ಎಲ್ಲ ಕೆಲಸವನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಿದ್ದೇನೆ. ನೀವು ರಾಜಕೀಯ ಜಂಜಾಟದಲ್ಲಿ ಇದ್ದೀರಿ ಎಂಬ ವಿಷಯವನ್ನು ಅರ್ಥೈಸಿಕೊಂಡು ಈ ಸಾರಿ ಸ್ವತಃ ನಮ್ಮ ಫ್ಯಾಕ್ಟ್ರಿಗಳ ಕೆಲಸವನ್ನು ನಾನೇ ನಿರ್ವಹಿಸುತ್ತಿದ್ದೇನೆ. ಆಯ್ತು ಸಹೋದರ, ಕಣ್ಣಿಗೆ 100 ದಾರಿ ಕಂಡ್ರು ತಲೆ ಕೆಡ್ಸ್ಕೊಳ್ಕೋಬೇಡ. ಕಿವಿಗೆ 1000 ಅಪ್ರಚಾರದ ಮಾತು ಬಂದರು ತಲೆ ಕೆಡ್ಸ್ಕೊಳ್ಕೋಬೇಡ. ಯಾಕಂದ್ರೆ ಈ ರೈತ ಪರ ಸಂಘಟನೆಗಳಿಂದ ನಮಗೇನೇ ತೊಂದರೆ ಬಂದರು ಅದನ್ನು ಹೇಗೆ ಬಗ್ಗಿ ಬಡಿಬೇಕೆಂಬುದು ನನ್ನ ರಾಜಕೀಯ ಅನುಭವದಲ್ಲಿ ತುಂಬಾ ಬಲ್ಲೆ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ. ಹಾರಾಡ್ಬೇಡ ಗೌಡ, ಚೀರಾಡ್ಬೇಡ. ಹಬ್ಬಕ್ಕೆ ತಂದ ಬಾಡ ಹುಟ್ಟಿದಂತೆ ಜೋರಾಗಿ ಕಿರ್ಸ್ಬೇಡ. ಯಾಕಂದ್ರೆ ನೀನು ಈ ಕ್ಷೇತ್ರದ ಶಾಸಕ, ಜನರ ಸೇವಕ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ನಿನಗೆ ಸಿಕ್ಕಿದ್ದು ML ಎಂಬ ಅಧಿಕಾರದ ಚುಕಾಣಿಯ ಪದಕ. ಏ ಶಿವರಾಮ, ಈ ಕ್ಷೇತ್ರದ ಜನತೆ ಮತ ನೀಡಿದಾಗಲೇ ನಾನು ಗೆದ್ದು ಎಂಬುದು ಅದು ನನಗೂ ಚೆನ್ನಾಗಿ ಗೊತ್ತು. ಆದರೆ ಅದನ್ನೇ ನೀನು ಒತ್ತಿ ಎತ್ತಿ ಹೇಳುವ ಅವಶ್ಯಕತೆ ನನಗಿಲ್ಲ. ಆಳು ನಾಯಕನಿಗೆ ಈ ಜನದ ಧರ್ಮ ಗೊತ್ತಿರಬೇಕು, ಜನರ ಮಿಡ್ತ ಗೊತ್ತಿರಬೇಕು, ಈ ಮಣ್ಣಿನ ತತ್ವ ಗೊತ್ತಿರಬೇಕು. ನೀನು ML ಆದರೆ ನಾನು ರೈತರಿಗಾಗಿ ನಿಂತ ಈ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷ ಶಿವರಾಮ. ಎಲ್ಲ ವಿಷಯವೂ ಗೊತ್ತಿದ್ರು ಕೂಡ ರೈತರ ಪರ ಹೋರಾಟ ಮಾಡೋದನ್ನು ಬಿಟ್ಟು ಭ್ರಷ್ಟ ರಾಜಕಾರಣ ನೀಚ ಬುದ್ಧಿ ನಿನ್ಗೆ ಹಾಕ್ಬೇಕಲ್ಲ ಲುಚ್ಚ. ಏ ಜಿಲ್ಲಾಧ್ಯಕ್ಷ, ಬಾಯ ಮುಚ್ಚು. ಭ್ರಷ್ಟ ಎನ್ನುವ ನಿನ್ನ ಬಾಯಿಗೆ ಬೀಗ ಜಡಿದು ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ ಎಂದು ಎತ್ತು ತೋರಿಸುವ ಈ ನಿನ್ನ ಕೈಗೆ ಬೇಡಿ ತೋರಿಸಬೇಕಾಗುತ್ತದೆ. ಎಂತ ಹೊಲಸು ಮಾತನಾಡ್ತಾಳೆ ಮೇಲೆ, ಎಂತ ಹೊಲಸು ಮಾತನಾಡ್ತಾಳೆ ಮೇಲೆ. ರೈತನೇ ರಾಷ್ಟ್ರದ ಸಂಪತ್ತು, ರೈತನೇ ದೇಶದ ಬೆನ್ನೆಲುಬು. ಈ ರೈತ ಬಿತ್ತದಿದ್ರೆ ಬಿಕ್ಕುದು ಈ ಜಗವೆಲ್ಲ ಎಂಬ ಸುಮಾರು ಸಾಲುಗಳು ನಮ್ಮ ರೈತ ಕುಲದ ಶ್ರೇಷ್ಠತೆಯನ್ನು ಸಾರಿ ಸಾರಿ ಹೇಳ್ತಿರುವಾಗ ಮುಗಿಲೆಯಲ್ಲಿರುವ ಮಳಿರಾಜನ್ನು ಕೂಗಿ ಕರೆಯುವ ಬಾಯಿಗೆ ಬೀಗ ಜಡುವುದು, ಕೈಯಲ್ಲಿ ಕೂಗಿ ಹಿಡಿದು ಬಿತ್ತುವ ಕೈಗೆ ಬೇಡಿ ತೊಡಿಸಿದ್ರೆ ಒಟ್ಟಿಗೆ ಮಣ್ಣು ತಿಂತಿಲ್ಲೇ ಹರಾಮ್ಕೋರ. ಏ ಶಿವ, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ಮೇಗೆ ಶಾಲೆ ಹಾಕಿದ್ದೇನೆ. ಸರಿಯಾಗಿ ಕರ್ನಾಟಕ ರಾಜ್ಯದ ಜಿಲ್ಲಾ ಅಧ್ಯಕ್ಷ ಶಿವರಾಮ ಅಂತ ಮಗಳು. ಇಲ್ಲಾಂದ್ರೆ ಮಗಳೇ ನಿನ್ನ 32 ಹಲ್ಲನ್ನು ಕಿತ್ತು ಕೈಯಲ್ಲಿ ಕೊಡ್ತಾರೆ. ಇಲ್ಲೇ ಕುಂತ ನನ್ನ ಭೂಮಿ ಪುತ್ರರು ರೈತ ಹುಲಿಗಳು. ರೈತ ಹುಲಿ ಹುಲಿ ಎಂದು ಹಾರಾಡಿ ಹೋರಾಟ ಮಾಡುವವರ ದೇಹವನ್ನು ಇಬ್ಬಾಕ ಮಾಡಿ ಪುಟ್ಟ ಕಂಡ ರುಂಡವನ್ನು ಚಂಡಾಡಿ
ನಿನ್ನೆಲ್ಲ ಕುಳಿಸಿದ ಗಂಡಸ್ತನಕ್ಕೆ ಉದಾಹರಣೆ ಕೊಡು ಈ ಜಯರಾಜ್. ಲೇ ಜಯರಾಜ್, ಗಂಡಸ್ತನ ಬಗ್ಗೆ ನನ್ನ ಮುಂದೆ ಮಾತಾಡಬೇಡಲ್ಲೇ ಎಡಬೇಡಿ ನನ್ನ ಮಗನೇ. ತಾಕತ್ತಿದ್ರೆ ಈ ರೈತದ ಸಂಘದ ಬೆಂಬಲ ಇಲ್ಲದೆ ನಿನ್ನ ಸಕ್ಕರೆ ಕಾರ್ಖಾನೆ ಆರಂಭಿಸು. ಅವಾಗ ಗೊತ್ತಾಗ್ತದೆ ನೀವು ಎಂತ ಗಂಡಸರು ಅಂತ. ಲೇ ಶಿವರಾಮ, ಈ ಪ್ರಪಂಚವನ್ನೇ ಪ್ರಳಯ ಮಾಡಬಲ್ಲ ಈ ಪುಂಡ ಪ್ರಚಂಡರ ಮುಂದೆ ಗಂಡಸ್ತನದ ಮಾತು. ಈ ಆಟಿಟ್ಯೂಡ್ ಎಲ್ಲ ನಮ್ಮ ಹತ್ರ ಬೇಡ ಮರಿ. ಆಟಿಟ್ಯೂಡ್ ಅಂತ ಬಂದ್ರೆ ನೀನಲ್ಲ, ನಿಮ್ಮಪ್ಪನಿಗೆ ಟಕ್ಕರ್ ಕೊಡು ಗಂಡು ನಾನು. ಗುಂಡಿಗಿರಿ ಅಂತ ಗಾಂಡು ತಲ ಗಾಂಜಲ್ಲಿ ಮಾತಾಡಿದ್ರೆ ನೀನು ಗಂಡಸ್ತನದ ನರನೇ ಕಾಡ್ತೀನಿ. ಬಿ ಕೇರ್ಫುಲ್. ನಮ್ಮ ಸಕ್ಕರೆ ಕಾರ್ಖಾನೆಗಳು ನಾವು ಪ್ರಾರಂಭ ಮಾಡಲು ನಿಮ್ಮ ಬೆಂಬಲ ನಮಗೆ ಬೇಕು. ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡೇ ಮಾಡುತ್ತೇವೆ ಎಂದು ಬರೆದಿಟ್ಟುಕೋ ನಿನ್ನ ಮಸ್ತಕವೆಂಬ ಪುಸ್ತಕದಲ್ಲಿ. ಏ ಆದಿಶೇಷ, ಬೆನ್ನಲ್ಲಿ ಗ್ಯಾಂಗು ಕೈಲಿ ಲಾಂಗ್ ಇದ್ರೆ ಸಾಲದು. ತಲೆಯಲ್ಲಿ ಮೋಳೆ ಇರಬೇಕು, ಎದೆಯಲ್ಲಿ ಖನಿಜ ಇರಬೇಕು. ನೋಡ ಆದಿಶೇಷ, ನೀವು ಹೇಳೋ ಮಾತು ನಿಜವಾಗಿದ್ದರೆ ಅದು ಸರ್ಕಾರವು ಕಬ್ಬಿನ ಬಿಲ್ಲನ್ನು ಜಾಸ್ತಿ ಮಾಡಬೇಕು. ಇಲ್ಲಾಂದ್ರೆ ತಿಳಿದೋಗ್ಲಿ, ನಿಮ್ಮಂತ ಭ್ರಷ್ಟ ರಾಜಕೀಯ ಚಲನೋ ಅಥವಾ ನಮ್ಮ ಹಸಿರು ಸೈನ್ಯದ ಹೋಗೋ ಒಂದು ಮಾತು ಹೇಳ್ತೀನಿ. ಕೃಷ್ಣ ಶಿಶುಪಾಲ್ ಕೊಟ್ಟಿದ್ದು 100 ವರ, ಯಾವ ಕೊಡ್ತಿರು ನಿಮಗೆ 3 ವರ. ಅದು ತಿರುಪತಿ ತಿಮ್ಮಪ್ಪನ ಪ್ರಸಾದ. ಈ ಮನೆ ಮೇಲೆ ನ್ಯಾಯದ ಮೇಲೆ ಮೆರವಣಿಗೆ ಮಾಡುವ ಅನ್ಯಾಯ ಮೆರವಣಿಗೆ ಮಾಡೋದು ನಾವು ಬಿಡುವುದಿಲ್ಲ. ನಾಳಿಂದ ನಿಮ್ಮ ಸಾವಿನ ಮೆರವಣಿಗೆ ಬಾಜಾ ಭಜಂತ್ರಿ ನಾ ರೆಡಿ ಮಾಡ್ತೀನಿ. ಭಾಷೆ ನೀವು ರೆಡಿ ಮಾಡ್ಕೊರಿ, ಬರ್ತೀನಿ. ರೈತ 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 ಅನ್ನ ಹೋಗು ಹೋಗು ಶಿವರಾಮ ಹೋಗು. ನಮ್ಮ ಛಲದ ಮುಂದೆ ಬಲದಿಂದ ಮಾತಾಡೋವ. ನಿನ್ನ ಮಂಕು ಬುದ್ಧಿ ಏನು ಗೊತ್ತು? ನಮ್ಮಂತ ರಾಜಕಾರಣ ನಿಜವಾದ ಗತ್ತು. ಬ್ಯಾಕಲ್ಲೂ ಗ್ಯಾಂಗು ಕೈಯಲ್ಲಿ ಹಂಗಿಡಿದ್ರು ಸಾಲಕ್ಕೋ, ತಲೆಯಲ್ಲಿ ಮೂಳಿ ಎದೆಯಲ್ಲಿ ಕಲಿಜ ಇರಬೇಕು. ಹುಚ್ಚ ನಾಯಿನ ಕಚ್ಚಾಡ್ಕೊಂಡು ಹುಚ್ಚ ನಾನು. ಅದರ ನಿನ್ನಂತವ್ರನ್ನ ಎಂದೂ ಸುಮ್ಮನೆ ಬಿಡೋದಿಲ್ಲ. ಬರ್ತೀನಿ ಮಗನೇ. ತಮ್ಮ ಆದೇಶ ನಡೆ ಹೋಗೋಣ. ಆಯ್ತಣ್ಣ, ನೀವು ನಡೆಯಿರಿ, ನಾನು ಬರುತ್ತೇನೆ. ನೀತಿವಂತ ರಾಜಹುಲಿ ರವೀಂದ್ರ, ಈ ಅಟ್ಟಹಾಸದ ಜಗಕ್ಕೆಲ್ಲ ನಾವೇ ದಿಟ್ಟ ಧೀರನೆಂದು ಮೆರೆಯುತ್ತಿರುವ ನಿಮ್ಮನ್ನು ಎದೆ ಬಗೆಯುವ ಗಂಡು ಈ ಕಳನಾಯಕ ಆದಿಶೇಷ. ನೀತಿವಂತ ರಾಜಹುಲಿ ರವೀಂದ್ರ, ಯಾರೀತಿ ಹೊರಗೆ ಸಿಡಿಲಿನ ಆರ್ಭಟಕ್ಕೆ ಹೆದರಿ ತೊಡೆ ನಡಗಿದ ಇಲಿಗಳಂತೆ ಬಿಲಾ ಸೇರಿಕೊಂಡಿರೋ ಹೇಡಿಗಳೇ, ಹೊರಗೆ ಬನ್ನಿ. ಅಗ್ನಿ ಜ್ವಾಲೆಯಂತಿರುವ ಆವೇಶದ ಆರ್ಭಟದ ಬಿರುಗಾಳಿಗೆ ನೀವು ದಿಕ್ಕು ದಿಕ್ಕಿಗೆ ತೂರಿ ಹೋಗುವುದನ್ನು ನಾನು ನೋಡಬೇಕು. ಕೆರಳಿ ನಿಂತಿರುವ ಈ ಯುದ್ಧ ದೇವನನ್ನು ಗೆದುರಿಸಿ ನಿಮ್ಮ ಗಂಡಸತನವನ್ನು ತೋರಿಸ ಬನ್ನಿ. ಯಾಕೆ ಪೌರುಷವಿಲ್ಲವ? ನನ್ನಂತ ವೀರ ಶೂರ ಧೀರನನ್ನು ಎದುರಿಸುವ ಶಕ್ತಿ ನಿಮ್ಮಂತ ಹೇಡಿಗಳಿಗೆ ಎಲ್ಲಿರಬೇಕು? ಸಾಧ್ಯವೇ ಇಲ್ಲ. ನಾನು ಚಲಿಸುವ ಚಂಡಮಾರುತ, ದಗ ದಗನೆ ಉರಿಯುವ ಅಗ್ನಿ ಪರ್ವತ, ನಾ ನಡೆಯುವ ರಭಸಕ್ಕೆ ಚದುರಿಯುವುದು ಭೂಮಿ ಆಕಾಶ. ಛಲದಲ್ಲಿ ದುರ್ಯೋಧನ, ಬಲದಲ್ಲಿ ಭೀಮನನ್ನು ಮೀರಿಸುವ ಈ ಕಲಿಯುಗದ ರಾವಣ ನಾನು. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು.
ಗಂಟಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಏಕಚಿತ್ ಬಡ ಭಿಕಾರಿಗಳಾದ ನೀವು ನನ್ನ ನೆಮ್ಮದಿಯನ್ನು ಹಾಳು ಮಾಡಲು ಸಾಧ್ಯವೇ? ಚಚಾಯ್, ಎಂದಿಗೂ ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಜೈ ಹನುಮಾನ್ ನಾಟ್ಯ ಸಂಘ ಗಂಡಿವಣಿ ಸಂಗೀತ ಕಲಾವಿದವರು ಈ ಒಂದು ಸಂಗೀತ ಬಳಗಕ್ಕೆ 200 ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿಯಾಗಿದ್ದೀವಿ. ನೆನಪಿಲ್ಲೇನ ಗೆಳತಿ ನಿನಗ ಮಲಗದ ಮನಗುಳಿಲ ನಿರ್ಮಲ ಬಂದೇರಿ. ಇದೇನಿದು? ಈಗ ತಾನೇ ತೋಟಕ್ಕೆ ಹೋದವರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಸಮಾಚಾರ ಅಷ್ಟೇ ಅಲ್ಲ ನಿರ್ಮಲ, ಸಂತೋಷದ ವಿಚಾರ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ ರೀ. ಅಂದರೆ ರಾಜ ಹುಲಿಗೆ ರವೀಂದ್ರ ಫೋನ್ ಮಾಡಿದ್ದ, ಭೂಮಿಗಳನ್ನು ಕರೆದುಕೊಂಡು ಬರುತ್ತಿದ್ದಾರಂತೆ. ಇನ್ನೇನು ರಾಜ ಹುಲಿ ಸ್ವಲ್ಪ ಸಮಯದಲ್ಲಿ ಅವನನ್ನು ಕರೆದುಕೊಂಡವರು ಬಂದರು ಬರಬಹುದು. ತುಂಬಾನೇ ಸಂತೋಷವಾಯ್ತು ರೀ. ಭೂಮಿಕಾ ರವೀಂದ್ರನ ನೋಡಿ ಎಷ್ಟೋ ದಿನಗಳು ಕಳೆದು ಹೋಗಿವೆ ಗೊತ್ತಿಲ್ಲ. ಈಗಲಾದರೂ ಊರಿಗೆ ಬರ್ತಾ ಇದ್ದಾರಲ್ಲ, ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಮೆಚ್ಚಿದ ಕಣೆ ಈ ನಿನ್ನ ಉದಾರವಾದ ಮಾತಿಗೆ. ಅತ್ತಿಗೆ ಬರುವ ಮೊದಲೇ ಅತ್ತೆಯ ಮನೆ ಸೇರಿಕೊಳ್ಳದ ಹೆಣ್ಣಿಗೆ ಕತ್ತೆಯಂತೆ ವರ್ತಿಸುತ್ತಿರುವ ಸೋಗಗತ್ತೆರೆ ತುಂಬಿರುವ ಈ ಜಗದಲ್ಲಿ ನನ್ನ ತಮ್ಮ ತಂಗಿಯಂದಿರು ಬರುವರ ಸುದ್ದಿ ಕೇಳಿ ಖುಷಿ ಪಟ್ಟವರಲ್ಲಿ ನೀನೇ ಮೊದಲು ನಿರ್ಮಲ. ಅಲ್ಲ ರೀ, ನಾನಿಲ್ಲಿ ಭೂಮಿಕಾಳಿಗೆ ಅತ್ತಿಗೆ ಆದ್ರೆ ನನ್ನ ತವ್ರ ಮನೆಯಲ್ಲಿ ನನಗೂ ಕೂಡ ಒಬ್ಬಳ ಅತ್ತಿಗೆ ಇದ್ದಾಳೆ. ನಾನಿಲ್ಲಿ ಭೂಮಿಕಾಳನ್ನು ಕೀಳಾಗಿ ಕಂಡ್ರೆ ನನ್ನ ತವ್ರ ಮನೆಯಲ್ಲಿ ನನ್ನ ಅತ್ತಿಗೆಗೂ ಕೂಡ ನನ್ನನ್ನು ಕೀಳಾಗಿ ಕಾಣೋ ಭಾವನೆ ಅವಳ ತಲೆಯಲ್ಲಿ ಬಂದೇ ಬರುತ್ತದೆ. ಎಂತ ಒಳ್ಳೆ ವಿಚಾರ ಎದ್ದು ಕಾಣ್ತಿದೆ ನಿರ್ಮಲ ನೀನು ಆಡಿದ ಮಾತಿನಲ್ಲಿ. ನೀತಿಯಿಂದ ನಡೆಯುವ ಈ ನೀತಿವಂತನ ನಿರ್ಮಲ ಮನಸ್ಸಿನ ಧರ್ಮ ಪತ್ನಿ ನೀನಾಗಿ ಸಿಕ್ಕಿರೋದು ನನ್ನ ಪೂರ್ವಜನ್ಮದ ಪುಣ್ಯವೇಶರಿ. ನಿಮ್ಮ ಪುಣ್ಯ ಅಷ್ಟೇ ಅಲ್ಲ ರೀ, ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ಕೂಡ ತುಂಬಾನೇ ಪುಣ್ಯ ಮಾಡಿದ್ದೇನೆ. ಈ ಪುಣ್ಯ ಭಾಗ್ಯವನ್ನು ಕೊನೆಯವರೆಗೂ ಉಳಿಸಿಕೊಂಡೇ ಹೋಗ್ಬೇಕೆನ್ನುವುದೇ ನನ್ನ ಆಸೆ ರೀ. ನೋಡು ನಿರ್ಮಲ, ನಿನ್ನ ಆಸೆಗೆ ನಿರಾಸೆಯಾಗಿ ಪುಣ್ಯದ ಫಲ ಸೋಸಿ ಹೋಗದಂತೆ ನನ್ನ ಜೀವನದ ಕೊನೆ ಉಸಿರವರೆಗೂ ನನ್ನ ಹೃದಯದಲ್ಲಿ ನಿನ್ನಿಟ್ಟು ಕಾಪಾಡಿಕೊಳ್ಳುತ್ತೇನೆ. ಈ ಸಂತೋಷದ ಸಂಭ್ರಮದಲ್ಲಿ ಸಾಗಿ ಬರಬಾರದೆ ಸಾಗರದ ಸಂಗೀತದಲ್ಲಿ ನಿನ್ನ ಸಾಹಿತ್ಯದ ಸರಮಾಲೆ. ಪತಿ ಆಜ್ಞೆಯನ್ನು ಮೀರುವುದುಂಟೆ? ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ ನೀರಗಲು ನೀರಂತೆ, ನಾಸಿಕವು
ಸದಾ ಕಣ್ಣಲಿ ಕಳೆಯದ ಕವಿತೆಯಾಡುವೆ. ಸದಾ ಕಣ್ಣಲಿ ಕಳೆಯದ ಕವಿತೆಯಾಡುವೆ. ಸದಾ ಕಣ್ಣಲಿ ಕಳೆಯದ ಕವಿತೆಯಾಡುವೆ. ಸದಾ ನನ್ನಲ್ಲಿ ಒಲವಿನ ಒಟ್ನಲ್ಲಿ ಟೈಮ್ ಸಿಕ್ಕರೆ ಸಾಕಲ್ಲ. ಏನು ಅನ್ನ ಅತ್ತಿಗೆ ಮಹಾರಾಣಿ ಮಹಾರಾಜರಿಬ್ರು ಹಾಡುತ್ತಾ ಕುಣಿಯುತ್ತಾ ನಿಂತಂತೆ ಕಾಣ್ತದೆಯಲ್ಲ. ನಂದೇನು ತಪ್ಪಿಲ್ಲಪ್ಪ, ಎಲ್ಲ ನಿಮ್ಮ ಅಣ್ಣನ ಮಾಡಿದ್ದು. ನಂದೇನು ತಪ್ಪಿಲ್ಲ. ನಮ್ಗೆ ಗೊತ್ತಕ್ಕ, ನಮ್ಗೆ ಗೊತ್ತು. ಹೇಳ್ರಿ, ಸುಮ್ಮನೆ ನಿಂತಿರಲ್ಲ. ಹಾಗೇನಿಲ್ಲ ರಾಜವಲ್ಲಿ, ತಗೊಂಡಂಗೆ ಹಾಗೇನಿಲ್ಲಪ್ಪ. ತಂಗಿ ಭೂಮಿಕಾ, ರವೀಂದ್ರ ಈಗ ಬಂದ್ರೆ ಏನಮ್ಮ? ಹೌದಣ್ಣ, ಈಗ ತಾನೇ ಬಂದ್ವಿ. ಭೂಮಿಕಾ ಈಗ ಬಂದೇನಮ್ಮ? ಹೌದತ್ತಿಗೆ, ಈಗ ಜಸ್ಟ್ ಬಂದೆ. ರವೀಂದ್ರ ಹೇಗಾಯ್ತಪ್ಪ ನಿನ್ನ PSI ಪರೀಕ್ಷೆ? ಪರೀಕ್ಷೆ ತುಂಬ ಚೆನ್ನಾಗಿ ಬರ್ತಿದ್ದೀನಣ್ಣ, ಆದರೆ ರಿಸಲ್ಟ್ ಬರೋವರೆಗೂ ಕಾಯಬೇಕಷ್ಟೇ. ಕಾಯ್ದಾರೈತ ತಮ್ಮ, ರಿಸಲ್ಟ್ ಬರೋವರೆಗೂ. ತಂಗಿ ಭೂಮಿಕಾ, ನಿನ್ನ ವಿದ್ಯಾಭ್ಯಾಸ ಹೇಗಾಯ್ತಮ್ಮ? ಅಣ್ಣ, ನನ್ನ ವಿದ್ಯಾಭ್ಯಾಸ ಫಸ್ಟ್ ಕ್ಲಾಸ್ ಆಗಿದೆ ಅಣ್ಣ. ಅಣ್ಣ, ನನ್ನ ಫೈನಲ್ ಇಯರ್ ರಿಸಲ್ಟ್ ಕೂಡ ಫಸ್ಟ್ ರ್ಯಾಂಕ್ ಬಂದಿದೆ ಅಣ್ಣ. ಹೆಮ್ಮೆ ಹೆಚ್ಚಾಯಿತು ತಂಗಿ. ಈ ನಿನ್ನ ಪ್ರಥಮ ದರ್ಜೆ ಪಾಸಾದ ಸುದ್ದಿಯನ್ನು ಕೇಳಿ, ಏಕೆಂದರೆ ತಂಗಿಯನ್ನು ಪಟ್ಟಣದಲ್ಲಿ ಓದಿಸುತ್ತಿದ್ದಾನೆಂದು ಹೀಯಾಳಿಸಿ ಮಾತನಾಡುತ್ತಿದ್ದರಮ್ಮ ಈ ನಮ್ಮ ಊರಿನ ಜನ. ಹೌದಮ್ಮ, ನೀನು ಕಾಲೇಜಿನಲ್ಲಿ ಓದುತ್ತಿರುವ ವಿಷಯ ತಿಳಿದು ಅಸಹ್ಯವಾಗಿ ಮಾತನಾಡುತ್ತಿದ್ದಾರೆ ಅಕ್ಕಪಕ್ಕದ ಜನ. ಸತ್ಯವಾಗಿದೆ ಅತ್ತಿಯಮ್ಮ ಈ ನಿಮ್ಮ ಮಾತು. ಏಕೆಂದರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅದಕ್ಕೊಂದು ಕೆಟ್ಟ ಪಟ್ಟುತ್ತಾರೆ ಈ ಸಮಾಜದ ಜನ. ಏನಂದೆ ಅತ್ತಿಗೆ ನೀನು? ಏನಂದೆ? ಈ ತೋಳಲ್ಲಿರುವ ತಾಕತ್ತನ್ನು ಕರಗಿಸಿ ಮೈಯ ಬೆವರ ಹನಿಯನ್ನೇ ಭೂಮಿಗೆ ಇಳಿಸಿ ಆ ಭೂಮಿಗೆ ಬೀಜವನ್ನು ಬಿತ್ತಿ ಮಳೆರಾಯನ ಆಶೀರ್ವಾದದಿಂದ ಭೂಮಿ ಭೂತಾಯಿಯ ತಾಯಿ ಅಂತ ಪೂಜಿಸಿ ಬೆಳೆಯನ್ನು ಬೆಳೆದು ನೀತಿಯಿಂದ ಬದುಕುತ್ತಿರುವ ನಾವು ನನ್ನ ಮುದ್ದು ತಂಗಿಯನ್ನ ಯಾವ ವಿಷದ ಗಿಡದ ನೆರಳಿಗೂ ಸಹಿತ ನಿಲ್ಲಿಸ್ತವ್ರಲ್ಲ. ಹೀಗಿರುವಾಗ ಯಾವ ಪುಂಡ ಪೋಖ್ರಿ ನನ್ನ ಮಗ, ಯಾವ ನನ್ನ ಮುದ್ದು ತಂಗಿ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರೆ ಅವನು? ಹೇಳತ್ಗೆ ಹೇಳು. ಅವನು ಆ ಆಕಾಶದಲ್ಲೇ ಇರಲಿ, ಇಲ್ಲ ಈ ಭೂಮಿಯಲ್ಲೇ ಇರಲಿ, ಅವನ ಹಿಡಿದು ಅವನ ರುಂಡನ ಕತ್ತರಿಸಿ ಅವನ ರಕ್ತದ ಓಕಳೆ ಆಡ್ತೀನಿ. ಹೇಳತ್ಗೆ ಅದು ಯಾವ ವಿಷ ಜಂತು ಅಂತ ಆ ವಿಷ ಜಂತಿನ ರುಂಡವನ್ನು ಕತ್ತರಿಸಿ ವಿಷಾನ ಕಕ್ಕಸಿನತ್ಗೆ ಹೇಳತ್ಗೆ ಯಾರಂತ. ಆಯ್ತು, ದಿನನಿತ್ಯ ಬೆಳಗಾದ್ರೆ ಸಾಕು. ಬೇರೆಯವ್ರ ಬಗ್ಗೆ ಮಾತನಾಡೋ ಈ ಸಮಾಜದಲ್ಲಿ ಅವ್ರು ಯಾರು ಅಂತ ಹೇಗಪ್ಪ ಹೇಳೋದು? ಸತ್ಯವಾಗಿದೆ ಅತ್ತಿಗೆಮ್ಮ ಈ ನಿಮ್ಮ ಮಾತು. ಏಕೆಂದರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅದಕ್ಕೊಂದು ಕೆಟ್ಟ ಪಟ್ಟುತ್ತಾರೆ ಈ ಸಮಾಜದ ಜನ. ಅಣ್ಣ, ಯಾರೇ ಕೆಟ್ಟ ಪಟ್ಟ ಕಟ್ಟಿದ್ರು ಕೂಡ ನಾವು ಕೆಟ್ಟಾಗ ಮಾತ್ರ
ಅದು ನಮಗೆ ತಟ್ಟುತ್ತದೆ ಅಣ್ಣ. ಆದರೆ ಯಾರೇನು ಹೇಳ್ತಾರಂತ ನಾವೇ ರೀತಿ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸಿಕೊಳ್ಳಬಾರದೆಂದು ನಾವೆಷ್ಟೇ ತಾಳ್ಮೆ ತೆಗೆದುಕೊಂಡರು ಎದೆಗೆ ತಟ್ಟುತ್ತದೆ ಭೂಮಿಕಾ ಈ ಜನರಾಡುವ ಬಿರುಸಿನ ನುಡಿಗಳು. ನಿಜ ರವೀಂದ್ರ, ನಿಜ. ನೀ ಹೇಳೋ ಮಾತು 100ಕ್ಕೂ 100 ನಿಜ. ಆದ್ರೆ ಈ ಸಮಾಜದಲ್ಲಿ ನಾವು ನೀತಿವಂತರಾಗಿ ಮಾನವಂತರಾಗಿ ಇಡೀ ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬೇಕಾದ ಮನೆತನ ನಮ್ದು. ಈ ಮನೆತನದ ಮರ್ಯಾದೆಗೆ ಕಿಂಚಿತ್ತು ಧಕ್ಕೆ ಬರುವ ಘಟನೆ ನಡೆದಿದ್ದ ನಿಜ. ಬೆಂಕಿನ ಸುಡುವ ಬೆಂಕಿಯ ಉಂಡೆಯಾಗಿ ಅವರನ್ನ ಸುಟ್ಟು ಭಸ್ಮ ಮಾಡದೆ ಬಿಡಲಾರ ಈ ರಾಜ ಹುಲಿ. ನೆನಪಿರಲಿ ನೋಡೋಣ, ನಿನ್ನಿಷ್ಟದಂತೆ ನಮ್ಮ ಈ ಮನೆಯ ಗೌರವ ಕೊನೆಯವರೆಗೂ ಉಳಿಯಬೇಕಂದರೆ ನಮ್ಮೆಲ್ಲರ ನಡೆ ನುಡಿಗಳು ಅಷ್ಟೇ ಶುದ್ಧವಾಗಿರಬೇಕಣ್ಣ. ತಮ್ಮಂದಿರ ಎಂಥ ಒಳ್ಳೆ ವಿಚಾರ ತಮ್ಮಂದಿರ ನಿಮ್ಮದು. ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ ಜೀವನ ಸಾಗಿಸೋಣ. ಸರಿ ಅಣ್ಣ. ಭೂಮಿಕಾ, ನೀವಿಬ್ಬರು ಪ್ರಯಾಣ ಮಾಡಿ ಸುಸ್ತಾಗಿ ಬಂದಂತೆ ಕಾಣುತ್ತೆ. ನಡೆಯಿರಿ, ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವರಂತೆ. ಅತ್ತಿಗೆ, ನೀ ಮಾಡುವ ಚಿತ್ರಾನ್ನ ನನಗೆ ತುಂಬಾ ಇಷ್ಟ. ಒಂದ್ಸತಿ ಮಾಡಿಕೊಡ್ತೀಯ ಅತ್ತಿಗೆ? ಅತ್ತಿಗೆ, ಊಟ ಆಮೇಲೆ ಮಾಡೋಣ. ಈ ಸುಸ್ತಾಗಿರೋ ಈ ಮನಸ್ಸುಗಳಿಗೆ ಮಸ್ತಾಗಿರೋ ಒಂದು ಹಾಡನ್ನು ಹೇಳ್ತೀಯಾ? ಚಿಕ್ಕಿ 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 ತಾರೆಗಳ ತೊಡವೆ, ಪ್ರೀತಿ ಹಕ್ಕಿ ಗೂಡಿ ನಿಲ್ಲುತ್ತಿರವುಡವೆ. ಅತ್ತಿಗೆ, ನೀ ಮಾಡುವ ಚಿತ್ರಾನ್ನ ನನಗೆ ತುಂಬಾ ಇಷ್ಟ. ಈಗಲಾದ್ರೂ ಮಾಡಿಕೊಡ್ತೀಯ ಅತ್ತಿಗೆ? ಮಾಡಿಕೊಡ್ತೀನಿ ಬಾರವ. ಚಿತ್ರಾನ್ನ ಅಷ್ಟೇ ಯಾಕಂದ್ರಾಗ ಒಂದು ಎಗ್ ಹಾಕಿ ಎಗ್ರೆಸ್ ಮಾಡ್ಕೊಡ್ತೀನಿ, ಬಾ ತಿನ್ನು ಅಂತ. ಆಯ್ತು ಅತ್ತಿಗೆ, ನೀನ್ ಇಷ್ಟು ಹೇಳಿದ್ಮೇಲೆ ಮತ್ತೆ ತಡ, ಬಾ ಅತ್ತಿಗೆ ಹೋಗೋಣ. ತಮ್ಮಂದಿರ ಒಳಗೆ ನೋಡ್ರಪ್ಪ, ಎಲ್ಲರೂ ಸೇರಿ ಜೊತೆಯಾಗಿ ಊಟ ಮಾಡು. ಸರಿ ನಡೆ ಅಣ್ಣ.
ಇವರಿಬ್ರು ಬಂದಾರ ನಮ್ಮ ತಮ್ಮ ಶೆಟ್ಕೊಂಡ ಅತ್ತಿಗೆಮ್ಮ ಇವರಿಬ್ರು ಬಂದಾರಂತ ನನ್ನ ಪಾಲ್ ಕಡೆ ಮಾತು ನಿಮ್ಮಿಬ್ರನ್ನ ತಿಂತೇನೆ. ನೋಡಿಲಿ ನಿನಗೊಂದು ಹಂಡೆ ಎಕ್ಸ್ಟ್ರಾನ ಮಾಡಿರ್ತಾನು ತಿನ್ನು ಅಂತೀಪ. ಕಾಡಿಬೇಡಿ